ಹಾಲೆಲೂಯಾ. ಯೇಸುವಿನ ದರ್ಶನ ಎಂಬ ನಾವೊಂದು ಜ್ಞಾನ ಪಡೆದಿದ್ದೇವೆ. ಯೇಸುವಿನ ದರ್ಶನ ಏಕೆಂದರೆ ಕ್ರಿಸ್ತ ದರ್ಶನ ದರ್ಶನವಾಗಿ ಎಲ್ಲರೂ ಇಲ್ಲಿಂದ ಮರಳಲು ದೇವರು ಕೃಪೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಅನೇಕರು ಇಲ್ಲಿ ಬ್ರದರ್ಸ್ ಎಲ್ಲ ಒಂದು ಕ್ಲಾಸ್ ಕೊಡುವಾಗ ಅನೇಕರು ಮೌನವಾಗಿದ್ದೀರಾ. ಇಲ್ಲಿ ಮೌನವಾಗಿದ್ದರೆ ದೇವರು ನಿಮ್ಮನ್ನು ಸಂದರ್ಶಿಸಲು ಸಾಧ್ಯವಿದೆಯಾ? ಇಲ್ಲ. ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡಬೇಕು. ನಾವು ಅದನ್ನು ಈಗ ಹೊಟ್ಟೆ ಹಸಿದ ಊಟ, ಈಗ ನೀವು ಮಾತಾಡಿದ್ರೆ ಮಾತ್ರ ಈಗ ರಾತ್ರಿ ಊಟ ಇಲ್ಲ, ಊಟ ಇಲ್ಲ. ಊಟ ಬೇಕಾ ಬೇಡ? ಬೇಕು. ಬೇಕಾ ಬೇಡ? ಬೇಕು. ಆತ್ಮೀಕ ಊಟ ಮಾಡಿದ ಮೇಲೆ ಶರೀರದ ಊಟ. ಪ್ರೈಸ್ ದಿ ಲಾರ್ಡ್. ಈಗ ಮಾತಾಡ್ತಿದ್ರೆ ದೇವರು ನಮಗೆ ಹೃದಯಕ್ಕೆ ಏನಾರ ಆದ್ರೆ ಯಾರ ಹತ್ರ ಹೋಗ್ತೀವಿ? ಕಾರ್ಡಿಯಾಲಜಿಸ್ಟ್ ಯಾರು? ಹಾರ್ಟಿನ್ ಡಾಕ್ಟರ್ ಈಗ ನಮ್ಗೆ ಯಾರು ಮುಖಾಂತರ ಬರ್ಬೇಕು? ಯೇಸು ಸ್ವಾಮಿ ಮುಖಾಂತರ ಬರಲೇಬೇಕು. ಆದ್ರೆ ನೀವು ಮಾತಾಡ್ಬೇಕು, ಇಲ್ಲಾಂದ್ರೆ ದೇವರು ಇವತ್ತು ಪ್ರತ್ಯಕ್ಷವಾಗಲ್ಲ. ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವಾಗ ಮಾತ್ರ ನಮಗೆ ಸೌಖ್ಯ. ಅನೇಕರು ಎಷ್ಟೋ ಕಷ್ಟಗಳಿಂದ, ಯಾರು ಕಷ್ಟ ಇಲ್ಲದೆ ಬಂದಿದ್ದೀರಾ? ಯಾರೋ ಹೇಳಿದ್ದಾರೆ ನಾನು ಬಂದಿದ್ದೀನಿ, ಯಾರೋ ಏನೋ ಹೇಳಕ್ಕೂ ನಾನು ಕೇಳಿಸ್ಕೊಂಡು ಹೋದೆ ಅಂದ್ರೆ ನೀವು ಮೌನವಾಗಿ ಯಾವ ರೀತಿ ಬಂದಿರೋ ಅದೇ ರೀತಿ ಮನೆ ಬರುತ್ತೆ. ದೇವರ ವಾಕ್ಯವನ್ನು ನಾನು ಸ್ವೀಕರಿಸಿ ನಾನು ದೇವರೊಂದಿಗೆ ಹೋಗುವುದಾದರೆ ಮಾತ್ರ ನೀವು ಇಲ್ಲಿ ಹೊಂದಿದ್ದೆ ಒಂದು ಪ್ರಯೋಜನ ಪಡೆಯುತ್ತೀರಿ. ಪಡಿಬೇಕಾ ಬೇಡ? ಬೇಕು. ಯಾಕೆ? ಮನುಷ್ಯನಿಗೆ ಮನಸ್ಸಿಗೂ ಮತ್ತೆ ತಲೆಗೂ ಒಂದು ಕನೆಕ್ಷನ್ ಇದೆ. ಮೆದುಳಿಗೂ ಹೃದಯಕ್ಕೂ ಕನೆಕ್ಷನ್ ಇದೆಯಾ? ನಾವು ಮನಸ್ಸಿನಲ್ಲಿ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ತಲೆ ಅಲ್ಲೆಲ್ಲೋ ಇರುತ್ತೆ. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ, ನನ್ನ ತಲೆ ಚಿಕ್ಕಮಗಳೂರಿದೆ, ನನ್ನ ಮನಸ್ಸಿಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ದೇವರು ನಮ್ಮೊಂದಿಗೆ ಮಾತನಾಡಬೇಕು. ಕುದುವಳಿ ಯಾವ ರೀತಿ ದೇವರು ನಮ್ಮೊಂದಿಗೆ ಮಾತನಾಡಬೇಕು ಎಂಬುದಾಗಿ ಅನೇಕ ಸಮಸ್ಯೆಗಳು ನಮ್ಮ ಕುಟುಂಬದಲ್ಲಿ ಇರಬಹುದು. ರೋಗಗಳಿಗಾಗಿ ಬಂದಿರಬಹುದು, ಮಕ್ಕಳ ಮದುವೆಗಾಗಿ ಬಂದಿರಬಹುದು, ಇನ್ನೂ ಅನೇಕ ನೋವುಗಳು ಸಮಸ್ಯೆಗಳು ಮನುಷ್ಯರಿಗೆ ಇದ್ದಿದೆ. ಆದರೆ ದೇವರು ನಮಗೆ ಬದಲಾವಣೆಗಾಗಿ ಇಲ್ಲಿ ಕರೆದಿದ್ದಾರೆ. ಯಾತಕ್ಕಾಗಿ ಕರೆದಿದ್ದಾರೆ? ದೇವರು ನಮಗೆ ಬದಲಾವಣೆಗಾಗಿ ನಮಗೆ ಕರೆದಿದ್ದಾರೆ. ಎಲ್ಲರೂ ದೇವರ ವಾಕ್ಯವನ್ನು ಬಾಯಿ ತೆರೆದು ಹೇಳಿದರೆ ಮಾತ್ರ ಈ ದಿನ ನಾವು ಇಲ್ಲಿ ಸತ್ಯವನ್ನು ಪಡೆಯಲು ಸಾಧ್ಯವಿದೆ. ದೇವರ ವಾಕ್ಯ ನಮಗೆ ಯೋಹಾನ 14:18, ಯೋಹಾನ ಬರೆದ ಸುವಾರ್ತೆ 14:18, ಲೋಕವು ಮಾಡಿದ ಹಾಗೆ ಯೇಸು ನಿಮ್ಮನ್ನು ತ್ಯಜಿಸುವುದಿಲ್ಲ. ಆತನು ನಿಮ್ಮಲ್ಲಿ ಬಂದು ನಿಮ್ಮ ಒಂಟಿತನವನ್ನು ಸಂತೋಷಕ್ಕೆ ಮಾರ್ಪಡಿಸುವನು. ಈ ಆಶೀರ್ವಾದವನ್ನು ಇಂದಿನಿಂದ ವಾಗ್ದಾನದ ಹಕ್ಕಿಗಾಗಿ ಪಡೆದುಕೊಳ್ಳಿರಿ. ಇದು ನೀವು ಬ್ರದರ್ ಇನ್ನೊಂದ್ಸರಿ ಓದಿ ಬ್ರದರ್. 14:18 ಓದಿ. ಎಲ್ಲರೂ ಹೇಳಿ ಒಂದೊಂದೇ ಹೇಳಿ, ಎಲ್ಲರೂ ಹೇಳಿ. ನೋಡಿ, ದೇವರು ಈಗ ಪುನಃ ಏನ್ ಮಾಡ್ತೀಯಾರ ನಿಮ್ಮ ಬಳಿಗೆ? ಎಲ್ಲಿಗೆ ಬರ್ಬೇಕು ದೇವ್ರೀಗ? ಹೃದಯಕ್ಕೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಆಲಿಸ್ಬೇಕು. ಎಲ್ಲಿ? ದೇವರ ವಾಕ್ಯವನ್ನು ಆಲಿಸ್ಬೇಕು. ಯೆರೆಮೀಯ 17:9 ಅಲ್ಲಿ ದೇವರ ವಾಕ್ಯವನ್ನು ಕ್ಲೀನಾಗಿ ಕೇಳಿ, ದೇವರು ನಿಮ್ಮ ಹೃದಯದಲ್ಲಿ ಯಾವ ರೀತಿ ಇಂದು ಕಾರ್ಯ ಮಾಡುತ್ತಾರೆ, ಮಾತನಾಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈಗ ನಿಮಗೆ ಹೃದಯಕ್ಕೆ ಆಪರೇಷನ್ ಮಾಡ್ತಾರೆ ಡಾಕ್ಟ್ರು, ಆಗ ನಾವು ಹೃದಯವನ್ನು ತೆರೆಯಬೇಕು. ಈ ದಿನ ದೇವರ ವಾಕ್ಯ ನಮಗೆ ಅದೇ ವಾಕ್ಯವನ್ನು ಹೇಳ್ತದೆ. ಓದಿ ಬ್ರದರ್. ಯೆರೆಮೀಯ ಮಾನವ ಹೃದಯ ಹೇಳಿ. ಎಲ್ಲರೂ ಹೇಳಿ. ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದ ಗುಣವಾಗದ ರೋಗ. ಯಾವ್ದಕ್ಕೆ ಅಂಟಿದೆ? ಯಾವ್ದಕ್ಕೆ ಅಂಟಿದ್ಯಾ? ವಚನ ಓದ್ಬೇಕಿದು 100 ಸರಿ, ಒಂದ್ಸರಿ ಅಲ್ಲ, ಎಷ್ಟು ಸರಿ? ಮಾನವ ಹೃದಯ ಏನಾಗಿದೆ? ವಂಚಕ, ಗುಣವಾಗದ ರೋಗ. ಏನು? ಯಾವುದು? ಗೊತ್ತಾಯ್ತಾ? ಮಾನವನ ಹೃದಯದಲ್ಲೇ ಇದೆ ಅಂಟಿದ ರೋಗ. ನೀವು ಎಲ್ಲ ಆಲೋಚನೆ ಬಿಟ್ಟು ಅನೇಕರನ್ನು ನಾವು ಕ್ಷಮಿಸಲು ಆಗುವುದೇ ಇಲ್ಲ ಎನ್ನುವ ರೀತಿ ನಮ್ಮ ಒಂದು ಮನಸ್ಸು. ಆದರೆ ಇಂದು ಯೇಸುವಿನ ದರ್ಶನವನ್ನು ನಾವು ಪಡೆಯಬೇಕಾದರೆ
ನಾವು ಅನೇಕರಿಗೆ ನಾವು ಕ್ಷಮಿಸಬೇಕಾಗಿದೆ. ಯಾಕಂದರೆ ನಾವು ದೇವರ ಬಳಿ ಎಷ್ಟೇ ಇದ್ದರೂ ಹೊರಗೆ ಹೋದ ತಕ್ಷಣ ಇನ್ನೊಬ್ಬರಲ್ಲಿ ಗುಣಗುಟ್ಟುತ್ತೇವೆ, ಇನ್ನೊಬ್ಬರಿಗೆ. ಹೌದಾ? ಇದು ನಮಗೆ ಇವತ್ತು ದೇವರ ದರ್ಶನ, ನಿಮಗೆ ಯೇಸುವಿನ ದರ್ಶನ ಶೀರ್ಷಿಕೆ ಅಡಿಯಲ್ಲಿ ಈ ಜ್ಞಾನವನ್ನು ನೀವು ಕೇಳಬೇಕಾದ್ರೆ ನಿಮ್ಮ ಹೃದಯ ಏನಾಗಬೇಕು? ಈ ಅಂಟಿದ ರೋಗ, ಹೃದಯಕ್ಕೆ ಅಂಟಿದ ರೋಗ ಮಾಯವಾಗಬೇಕು. ಹಾಗಾದ್ರೆ ಮಾತ್ರ ಮುಂದೆ ಓದಿ ಬ್ರದರ್, ಇನ್ನೊಂದು ವಾಕ್ಯ 17:10 ನೋಡಿ. ಯಾರು ಹೃದಯ ಪರಿಶೀಲಕ ಅಂದ್ರೆ ಯಾರು? ಕಾರ್ಡಿಯಾಲಜಿಸ್ಟ್, ಹಾರ್ಟ್ ಡಾಕ್ಟರ್. ಯಾರು ಎಲ್ಲಿಗೆ ಬಂದ್ರು? ನಾನು ಹೇಳ್ತಾ ಇಲ್ಲ, ಇದು ನಾನು ಹೇಳ್ತಾ ಇದ್ದೀನ ಅಲ್ಲ, ನಾನು ಹೇಳ್ತಾ ಇದ್ದೀನ ಇದನ್ನ? ದೇವರ ವಾಕ್ಯ ಸರ್ವೇಶ್ವರ ಅವಾಗ್ಲೇ ಹೇಳಿದ್ದಾರೆ, ಈಗಲ್ಲ. ಯಾವಾಗ ಹೇಳಿದ್ದಾರೆ? ಆವಾಗ ಕ್ರಿಸ್ತ ಪೂರ್ವದಲ್ಲೇ ಹೇಳ್ಬಿಟ್ಟಿದ್ದಾರೆ. ಹಾರ್ಟ್ ಡಾಕ್ಟರ್ ಅವಾಗ್ಲೇ ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಇಂಗ್ಲಿಷ್ ಬೈಬಲ್ ಇದೆಯಾ ಯಾರ ಹತ್ರ ಆದ್ರೂ? ಇಲ್ಲ. ಆದ್ರೆ ಅವಾಗ್ಲೇ ಕಾರ್ಡಿಯಾಲಜಿಸ್ಟ್ ಅವಾಗ್ಲೇ ಬಂದ್ಬಿಟ್ಟಿದ್ದಾರೆ, ಈಗಲ್ಲ. ಈಗ ಕೆಲವರಿಗೆ ಕೊರೋನಾ ಬಂದ್ಮೇಲೆ ಗೊತ್ತು ಹೃದಯಕ್ಕೊಬ್ರು ಡಾಕ್ಟರ್ ಇದ್ದಾರೆ ಅಂತ, ಮುಂಚೆ ಗೊತ್ತೇ ಇಲ್ಲ. ಗೊತ್ತಿದೆಯಾ? ಇಲ್ಲ. ಆದ್ರೆ ಈಗ ಕಾರ್ಡಿಯಾಲಜಿಸ್ಟ್ ಬಂದ್ರೆ ಎಷ್ಟೋ ಜನ ಬೈಬಲ್ ತರಲ್ಲ. ನಾವು ಯಾಕೆ ಓದ್ಬೇಕು? ಅವ್ರು ಹೇಳ್ತಾರೆ, ಓದ್ಕೊಂಡು ಹೋಗ್ತಾರೆ ಅನ್ನೋ ಮನೋಭಾವ ಇದೆ ಎಷ್ಟೋ ಜನಕ್ಕೆ. ಆದ್ರೆ ಇಲ್ಲಿ ಸಜೀವವುಳ್ಳ ವಾಕ್ಯ ನಮಗೆ ಮಾತನಾಡುವುದು ಯಾವಾಗ? ನಾವು ಬೈಬಲ್ ಅನ್ನು ತೆರೆದ. ನನಗೆ ಇಲ್ಲಿ ಇವರು ಬ್ರದರ್ ಹೇಳೋತ್ತಿಗೆ ನಂಗೆ ತುಂಬಾ ಸಂತೋಷ. ಅವರು ಒಳ್ಳೆ ವಾಕ್ಯ ಹೇಳ್ತಾರೆ. ಹೇಳಿದ್ರೆ ಅವ್ರು ಹೇಳುವ ಒಂದು ಅನುಭವ ಅವರ ಸ್ವಂತ ಆಧ್ಯಾತ್ಮಿಕವಾಗಿ ಬರೋದು. ಆಗ ನಂಗೆ ಒಂದು ಸಂತೋಷ. ಇವ್ರು ಇರ್ಲಿಲ್ಲ, ಅವರೇ ಇಲ್ಲಿ ವಾಕ್ಯ ಹೇಳ್ತಾ ಇದ್ರು, ನಾನೇ ಒಂದೆರಡು ವಾಕ್ಯ ಓದಿ. ಯಾರ ಹತ್ರ ಬೈಬಲ್ ಇಲ್ಲ, ಗೊತ್ತಿಲ್ಲ ಕೆಲವರಿಗೆ. ಬೈಬಲ್ ಇದೆ, ಆದ್ರೆ ಮನೇಲಿದೆ, ಆದ್ರೆ ವಚನ ಗೊತ್ತೇ ಇಲ್ಲ. ಈ ವಚನ ತೆರೆದೇ ಇಲ್ಲ. ಎಷ್ಟೋ ಜನ ಈ ವಚನ ಗೊತ್ತೇ ಇಲ್ಲ. ದೇವರು ಯಾರು? ಇನ್ನು ಓದಿ ಬದ್ರೆ ಇನ್ನೊಂದ್ಸರಿ 17:10 ಇನ್ನೊಂದ್ಸರಿ ಓದಿ. ಹೇಳಿ, ಎಲ್ಲರೂ ಹೇಳಿ. ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ, ಹೌದು, ಅಂತೇಂದ್ರಿಯಗಳನ್ನು ಶೋಧಿಸುನಾಥ. ಯಾರು ಮಾಡ್ತಾನೆ? ನಿಮ್ಮ ಹೃದಯ ಪರೀಕ್ಷೆ ಮಾಡುತ್ತಿದ್ದಾರೆ. ಯಾರು? ನಾನಾ? ಯಾರು? ಜೀವಿಸುವ ದೇವರು. ಈ ವಾಕ್ಯ ದೇವರು ನಮ್ಮಲ್ಲಿ ಮಾತನಾಡಿಸುತ್ತಿದ್ದಾರೆ. ಇಂದು ರಾತ್ರಿ ಈ ಸ್ಥಳದಲ್ಲಿ ನಾನು ಇಲ್ಲಿಗೆ ಒಂದು 12 ವರ್ಷದ ನೆಂಟಿದೆ. ನನಗೆ ಇಲ್ಲಿಗೆ ಅಂತರಂಗದಾಲೆಗೂ ನನಗೂ 12-13 ವರ್ಷದ ನೆಂಟಿದೆ. ನಾನು ಇಲ್ಲಿ ಯಾವತ್ತೂ ಆತರ ಬೋಧನೆಯನ್ನು ಮಾಡಿಲ್ಲ. ಈಗ ಒಂದು ತಿಂಗಳಿಂದ 3-4 ಸರಿ ಮಾಡಿರ್ಬೋದು ಅಷ್ಟೇ. ಯಾಕಂದ್ರೆ ಅದಕ್ಕೆ ಒಂದು ದೇವರ ಕರೆ ಇರಬೇಕು. ಇಲ್ಲಿ ನಿಂತು ಮಾತನಾಡಲು ಒಂದು ಪವಿತ್ರಾತ್ಮರ ಒಂದು ಶಕ್ತಿ ಬೇಕು. ಅದು ನಾನು ಎಷ್ಟೋ ದಿನ, ಒಂದು 8 ವರ್ಷಗಳ ಹಿಂದಿನಿಂದಲೇ ಅಂತರಂಗದಾಲೆ ಪುಸ್ತಕಕ್ಕೆ ಲೇಖನಗಳನ್ನು ಬರೆಯುತ್ತಲೇ ಬಂದಿದ್ದೇನೆ. ಆದರೆ ಕೆಲವು ಸಾರಿ ಮಧ್ಯದಲ್ಲಿ ನಿಂತು ಹೋಗಿದೆ. ನಮಗೆ ಎಷ್ಟೋ ಕಷ್ಟಗಳು ಬಂದಾಗ ಬ್ರದರ್ ನಮಗಾಗಿ ಪ್ರಾರ್ಥಿಸಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಆದರೆ ಅವರು ನಮಗೆ ಮನೇಲಿ ಎಷ್ಟೋ ಕಷ್ಟಗಳು ಬಂದಾಗ ಮನೆಯನ್ನು ಮಾರಿ ಎಂಬುದಾಗಿ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಬ್ರದರ್ ಬಂದಾಗ ಹೇಳಿ, ದೇವರು ನಿಮಗೆ ಇದನ್ನು ಕೊಟ್ಟಿದ್ದೇ ಆದರೆ ದೇವರು ಇದನ್ನು ಸ್ವಸ್ಥ ಮಾಡುವರು, ನಿಮಗೆ ಯಾವ ಭಯ ಬೇಡ ಎಂಬುದಾಗಿ ಎಷ್ಟೋ ಸರಿ ಭರವಸೆ ದೇವರ ಮುಖಾಂತರ ಅವರು ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ದೇವರು ಅವರ ಮುಖಾಂತರ ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಮೊನ್ನೆ ಬಂದಾಗ ನೀವು ವಚನ ಕೊಡಿ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ದೇವರು ಕರೆಗೆ ಹೋಗೊಟ್ಟೆ. ಯಾಕೆಂದ್ರೆ ದೇವರು ಒಬ್ಬ ಮನುಷ್ಯನ ಮುಖಾಂತರ ಮಾತನಾಡುತ್ತಾರೆ ಎಂಬುದು ನಮಗೆ ವಚನ ಹೇಳುತ್ತದೆ. ವಚನ ಇವತ್ತು ಸಜೀವವಾಗಿದೆ. ಯಾರಾவது ಬೈಬಲ್ ಬಾರಿ ಪುಸ್ತಕವಲ್ಲ, ಸಜೀವವಾದ ವಾಕ್ಯ. ನಾವು ಅದನ್ನು ಪ್ರತಿದಿನ ತಿಳಿತಾ ಬರ್ಬೇಕು. ಅನೇಕರಿಗೆ ವಚನ ಅರ್ಥವಾಗುವುದೇ ಇಲ್ಲ. ಏಕೆಂದರೆ ಅದರಲ್ಲಿ ಜೀವವಿದೆ. ಅದು ಆಂತರಿಕವಾಗಿ ನಾವು ಮನಸ್ಸಿನ ಒಳಗೆ ಅದನ್ನು ಸವಿಯುತ್ತಾ ಬರಬೇಕು. ಆಗ ಅದು ಅರ್ಥವಾಗುತ್ತದೆ. ಕೆಲವು ವಚನ ಕೆಲವರು ಓದಿ ಕೆಲವರು ಅನೇಕರು ಫೋನ್ ಮಾಡ್ತಾರೆ, ನಮಗೆ ನೀವು ಹೇಳಿದ್ದು ಅರ್ಥ ಆಗಲ್ಲ ಬ್ರದರ್. ನಾನು ಹೇಳ್ತೀನಿ, 1 ಸರಿ ಅರ್ಥ ಆಗಿಲ್ಲ, 100 ಸರಿ ಓದಿ ಆ ವಾಕ್ಯನ. ಎಷ್ಟು ಸರಿ? 100 ಸರಿ. ನಾವು ಈ ಯಜಕೇಲದಲ್ಲಿ ಇದು ನಾವು ಎಷ್ಟೋ ಬಾರಿ ಓದಿರೋದೇ ಇಲ್ಲ. ಹೃದಯ ಡಾಕ್ಟರ್ ಇಲ್ಲಿದ್ದಾರೆ ಅಂತ, ವೈದ್ಯರು ಇಲ್ಲಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ ಅನೇಕರಿಗೆ. ವಾಕ್ಯಗಳು ಗೊತ್ತಿಲ್ಲ. ನಾವು ವಾಕ್ಯ ತೆರೆಯುವಾಗ ಮಾತ್ರ ನಾನು ಏನು ಮಾತನಾಡುವುದೇ ಇಲ್ಲ, ಬರೀ ದೇವರ ವಾಕ್ಯವೇ ಮಾತನಾಡಬೇಕಂತ ನಾನು ಬ್ರದರ್ಗೆ ಹೇಳಿದೆ, ನನಗೆ 10 ನಿಮಿಷ ಟೈಮ್ ಜಾಸ್ತಿ ಬೇಕು ಇವತ್ತು ಅಂತ. ಯಾಕೆಂದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಮಾತನಾಡಬೇಕು ಎಂಬುದು ನನ್ನ ಇಂದಿನ ಉದ್ದೇಶ. ದೇವರ ವಾಕ್ಯ ನಿಮ್ಮಲ್ಲಿ ಮಾತನಾಡಲೇಬೇಕು. ಏಕೆಂದರೆ ಈ ದಿನ ದೇವರ ವಾಕ್ಯ ನಿಮ್ಮಲ್ಲಿ ನಾನು ಮಾತನಾಡಿಸುತ್ತಿದ್ದರೆ ಇಂದು ನೀವು ಇಲ್ಲಿ ಬಂದರೂ ಪ್ರಯೋಜನವಿಲ್ಲ. ಯಾತಕ್ಕಾಗಿ ಬಂದ್ರೆ, ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವಾಗಬೇಕು, ನನ್ನ ಜೀವಿತ ಬದಲಾಗಬೇಕು ಎಂದು ನಿಜವಾಗಿಯೂ ನೀವು ಯೇಸು ಕ್ರಿಸ್ತನನ್ನು ನೋಡಿ ಬಂದಿದ್ದೆ ಆದರೆ ವಚನವನ್ನು ಕೇಳಿ ವಚನದ ರೂಪದಲ್ಲಿ ದೇವರು ನಿಮ್ಮಲ್ಲಿಗೆ ಮಾತನಾಡಲೇಬೇಕು. ಯೋಹನ 10:10 ತೆಗಿರ್ಬೋದು. ಯೋಹನ ಬರೆದ ಸುವಾರ್ತೆ 10:10. ಯಾಕಂದ್ರೆ ದೇವರು ನಮ್ಮೊಂದಿಗೆ ಇಂದು ಮಾತನಾಡದೇ ಇದ್ದರೆ ಈ ರಾತ್ರಿ ಹೇಳಿದ ವಾಕ್ಯ ವ್ಯರ್ಥವಾಗುತ್ತದೆ ಎಂಬುದಾಗಿ ನನ್ನ ಅಭಿಪ್ರಾಯ.
ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಬಾಯಿ ತೆರೆದು ಹೇಳಬೇಕು. ಹೇಳಿ ಹೇಳಿ brother. ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ನೋಡಿ, ಯೇಸು ಕ್ರಿಸ್ತನು ಬಂದಿದ್ದೇನಕ್ಕೆ? ಜೀವವನ್ನು ನೀಡಲು, ನಮ್ಮ ಆತ್ಮಕ್ಕೆ. ಎಲ್ಲಿಗೆ? ಆತ್ಮ ಜೀವ ನಮ್ಮ ತಂದೆ ತಾಯಿಯಿಂದ ಬಂದಿದೆ. ತಾಯಿ ಗರ್ಭದಲ್ಲೇ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಅನೇಕ ಬಾರಿ ನಮಗೆ ಅದು ಹೇಳುತ್ತಿದೆ. ಆದರೆ ನಮಗೆ ಬ್ರದರ್ ಮುಂದೆ ಯಾಶಾಯ 1:18-19 ಈ ದೇವರು ನಮ್ಮೊಂದಿಗೆ ಪ್ರತಿ ಕ್ಷಣ ಮಾತನಾಡುದು. ಯಾಕೆಂದ್ರೆ ಕಳ್ಳ ಕದಿಯಕ್ಕೋಸ್ಕರ ಬರ್ತಾನೆ, ಆದರೆ ಯೇಸು ಕ್ರಿಸ್ತನು ನಮ್ಮ ಸಕಲ ಪಾಪ ಶಾಪಗಳನ್ನು ಶಿಲುಬೆ ಮೇಲೆ ಹೊತ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಮನುಷ್ಯನಿಗೆ ಭೂಮಿ ಮೇಲೆ ಸೃಷ್ಟಿಸಲೇ ದೇವರಿಗೆ ಒಂದು ಉದ್ದೇಶ ಇದೆ. ಅದರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ. ಯಾಕಂದ್ರೆ ಇಂದು ನಾವು ಯೇಸುವಿನ ದರ್ಶನ ಮತ್ತು ಅದರ ಬಗ್ಗೆ ನಾವು ಮಾತನಾಡಬೇಕು. ಏಕೆಂದ್ರೆ ಆ ಶೀರ್ಷಿಕೆ ಅಡಿಯಲ್ಲಿ ಈ ದಿನದ ಧ್ಯಾನವನ್ನು ನಾವು ನೋಡುತ್ತಿದ್ದೇವೆ. ಓದಿ ಬ್ರದರ್. ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡನ್ನು ಸತ್ಫಲವನ್ನು ಸವಿಯುವಿರಿ. ಅಲ್ಲ, ಯೆಶಾಯ 1:18-19. ಯೆಶಾಯ 1:18-19 ಅಲ್ಲ, ಸರ್ವೇಶ್ವರ ಸ್ವಾಮಿ ಈಗ ವಾದಿಸೋಣ. ನಿಮ್ಮ ಪಾಪಗಳು ಗಡುಗೆಂಪಾಗಿದ್ದರು ಹಿಮದಂತೆ ಬೆಳ್ಳಗೆ ಮಾಡುವ, ರಕ್ತ ಕೆಂಪಾಗಿದ್ದರು ಉಣ್ಣೆಗಳಂತೆ ಬೆಳ್ಳಗಾಗುವವು. ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ. ನೋಡಿರಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದೆ. ನೆಕ್ಸ್ಟ್ ಯೆರೆಮೀಯ 2:13 ನೋಡಿ, ದೇವರ ವಾಕ್ಯ ಹೇಳಿದೆ, ಸರ್ವೇಶ್ವರ ಇಂತೆನ್ನುತ್ತಾರೆ, ಬನ್ನಿರಿ ಈಗ ವಾದಿಸೋಣ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೆ, ಮನಸ್ಸಿನಲ್ಲಿ ಇರ್ಬೋದು, ನಾನು ಘೋರವಾದ ಪಾಪ ಮಾಡಿದ್ದೇನೆ, ದೇವರು ನನ್ನನ್ನು ಸ್ವೀಕರಿಸುವುದಿಲ್ಲ, ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವುದೇ ಇಲ್ಲ ಎಂಬುದಾಗಿ ಅನೇಕರ ಮನಸ್ಸಿನಲ್ಲಿ ಇರಬಹುದು. ನಾನು ಕುಡಿದಿದ್ದೇನೆ, ನಾನು ಬೀಡಿ ಸೇದಿದ್ದೇನೆ, ನಾನು ಗಾಂಜಾ ಹೊಡೆದಿದ್ದೇನೆ, ಅನೇಕ ಸಮಸ್ಯೆಗಳು ನಮ್ಮ ಹೃದಯದಲ್ಲಿ. ಆದರೆ ದೇವರಿಂದು ಕರೆದಿದ್ದಾರೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಏನ್ ಮಾಡ್ತಾರೆ ದೇವರು? ಹಿಮದಂತೆ ಬೆಳ್ಳಗೆ ಮಾಡುವರು ಎಂಬುದಾಗಿ ದೇವರು ವಾಗ್ದಾನ ಅಂದೇ ಮಾಡಿದ್ದಾರೆ. ಯೇಸು ಕ್ರಿಸ್ತರು ನಮ್ಮ ಎಲ್ಲಾ ಪಾಪಗಳನ್ನು ಶಿಲುಬೆ ಮೇಲೆ ಹೊತ್ತಿದ್ದಾರೆ ಎಂಬುದಕ್ಕೆ ಅಂದೇ ಸಾಕ್ಷಿ ಇದೆ. ಯಾಕೆಂದರೆ ದೇವರು ತನ್ನ ಸ್ವಂತ ಮಗನನ್ನೇ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೆರೆಮೀಯ 2:13 ನನ್ನ ಜನರು ಇಬ್ಬಗೆಯ ಅಪರಾಧಗಳನ್ನು ಎಸಗಿದ್ದಾರೆ. ನೋಡಿ, ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಅಪರಾಧ ಎಲ್ಲರೂ ಮಾಡಿದೀವ? ಯಾರು ಅಪರಾಧ ಮಾಡದಿದ್ದವರು ಯಾರ ಇದೀವ ಇಲ್ಲಿ? ಯಾರಾದ್ರೂ ಇದ್ರೆ ಕೈ ಎತ್ತಿ. ಇದೀವ ಯಾರಾದ್ರೂ? ಎಲ್ಲರೂ ಹೇಳಿ, ವಾಕ್ಯ ಹೇಳಿ, ವಾಕ್ಯ ಹೇಳಿ, ಬಾಯಲ್ಲಿ ಹೇಳಬೇಕು ವಾಕ್ಯ. ನನ್ನ ಜನರು ಇಬ್ಬಗೆಯ ಅಪರಾಧಗಳನ್ನು ಎಸಗಿದ್ದಾರೆ. ಜೀವಜಲದ ಬಗ್ಗೆಯಾದ ನನ್ನನ್ನೇ ತೊರೆದು ಬಿಟ್ಟಿದ್ದಾರೆ. ಯಾರನ್ನ ತೊರೆದು ಬಿಟ್ಟಿದೀವಿ ನಾವು? ಯೇಸು ಸ್ವಾಮಿಯನ್ನೇ ತೊರೆದು ಬಿಟ್ಟಿದೀವಿ. ಯಾಕೆ ತೊರೆದು ಬಿಟ್ಟಿದೀವಿ? ನಾವು ಪಾಪ ಮಾಡಿದ್ದೇವೆ, ನಮ್ಮ ಪಾಪ ಕ್ಷಮಿಸಲೇ ಸಾಧ್ಯವಿಲ್ಲ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಮಗೇನಾಗಿದೆ? ನಾವು ದೇವರನ್ನು ಏನ್ ಮಾಡಿದೀವಿ ಇವತ್ತು? ದೇವರನ್ನು ಏನ್ ಮಾಡಿದ್ವಿ? ಅದಕ್ಕಾಗಿ ನಮ್ಮ ರೋಗಗಳು, ನಮ್ಮ ಸಮಸ್ಯೆಗಳು ನಮ್ಮಿಂದ ಬಿಟ್ಟು ಹೋಗಲಾಗುತ್ತಿಲ್ಲ. ಇದನ್ನು ನಾವು ತಿಳಿದುಕೊಳ್ಳುವ. ಮುಂದೆ ಓದಿ ಬರೋದು ಅದೇ ವಾಕ್ಯ, ಮುಂದೆ ಓದಿ. ತೊಟ್ಟಿಗಳನ್ನು ನೀರಿಲ್ಲ ಬಿರುಕುಗ ತೊಟ್ಟಿಗಳನ್ನು ನಮಗಾಗಿ ಕೊರೆದುಕೊಂಡಿದ್ದಾರೆ. ನೋಡಿ, ತಮಗಾಗಿ ಬಿರುಕು ತೊಟ್ಟಿಗಳನ್ನು ತೊರೆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿದೆ. ಇದು ತುಂಬಾ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ಬಿರುಕು ತೊಟ್ಟಿ, ಯಾಕಂದ್ರೆ ಅಡಿಯಲ್ಲಿ ನೀರು ತುಂಬಿದಂಗೂ ಪಾತ್ರೆ ತೂತ. ನಾವು ಚರ್ಚಿಗೆ ಹೋಗ್ತೀವಿ, ಪಾಪ ನಿವೇದನೆ ಮಾಡ್ತೀವಿ, ಪರಮ ಪ್ರಸಾದ ತಗೊಳ್ತೀವಿ, ಅನೇಕ ಬಾರಿ ದೇವರ ಬಳಿ ಹೋಗ್ತೀವಿ, ಧ್ಯಾನಕ್ಕೆ ಬರ್ತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಹೋದ್ರೆ ಇನ್ನೊಬ್ಬನ ಬಗ್ಗೆ ಮಾತನಾಡುವುದು, ಇನ್ನೊಬ್ಬರ ಬಗ್ಗೆ ಹೇಳುದು, ಅವರೆಲ್ಲ ಹೋದ್ರು ಆ ರೀತಿ ಮಾತಾಡ್ತಿದಾರ, ಏನೋ ಒಂದು ನನಗೆ ಅನುಮಾನ. ನೀನು ಮಾಡಿದೆಲ್ಲವೂ ತುಂಬಿ ಬಂದಿದ್ದು ದೇವರ ಹತ್ರ, ಏನೋ ದೇವರ ಆತ್ಮನ ತುಂಬಿ ಬಂದಿದ್ದು ಇಲ್ಲಿ ಸೋರ್ತಾ ಇದೆ. ಇದನ್ನ ನಾನು ತೋರಿಸ್ತಾ ಇದೆ. ದೇವರ ಹತ್ರ ನಾನು ಎಲ್ಲ ಬೇಡಿದ್ದೀನಿ, ದೇವರೇ ನನ್ನ ಮಗನಿಗೆ ಮದುವೆ ಆಗ್ಬೇಕು, ದೇವರೇ ನನ್ನ ಗಂಡ ಕುಡಿಯೋದ್ ಬಿಡ್ಬೇಕು, ನನಗೆ ವಾಸಿ ಆಗ್ಬೇಕು, ನನಗೆ ಕಿವಿ ಕೇಳ್ತಾ ಇಲ್ಲ, ನನಗೆ ಕಣ್ಣು ಕಾಣ್ತಾ ಇಲ್ಲ, ದೇವರ ಹತ್ರ ಬೇಡಿದ್ದೀನಿ. ಎಲ್ಲವೂ ದೇವರು ಕೊಡಲು ದೇವರ ಆತ್ಮನು ಸಿದ್ಧವಾಗಿದ್ದಾನೆ. ಹೋಗಿ ನಾನು ಎಲ್ಲೋ ಶಾಸ್ತ್ರ ಕೇಳಲು ಹೋಗಾಯ್ತು. ದೇವರು ಕೊಟ್ಟಂತ ವರ ನಮ್ಮ ಬುಟ್ಟಿಯಲ್ಲಿ ಏನಾಗ್ತಿದೆ? ಈ ವಾಕ್ಯ ಇದನ್ನು ನಮಗೆ ತೋರಿಸುತ್ತಿದೆ. ನಾವು ಇದನ್ನ ಒಂದು ಸರಿ ಅಲ್ಲ, 100 ಸರಿ ಓದ್ಬೇಕು ಒಂದೊಂದು ದಿನಕ್ಕೆ. ಕ್ರೈಸ್ತರು ಈ ವಾಕ್ಯವನ್ನು ಎಷ್ಟು ಸರಿ ಓದ್ಬೇಕು? 100 ಸರಿ ಓದಿದ್ರು ಸಾಲಲ್ಲ. ಯಾಕಂದ್ರೆ ಇದು ಅರ್ಥನೇ ಆಗಲ್ಲ ಕೆಲವರಿಗೆ.
ಅನೇಕರಿಗೆ ತೊಟ್ಟಿಗಳು ಯಾಕೆ ಈ ರೀತಿ ಹೇಳ್ತಾರೆ? ತೊಟ್ಟಿ ಅಂದ್ರೆ ಏನು? ಅನೇಕರಿಗೆ ಗೊತ್ತೇ ಇಲ್ಲ ಇದರ ಬಗ್ಗೆ ವಿಷಯ ತಿಳ್ಕೋಬೇಕು ತುಂಬಾ. ದೇವರು ಇದನ್ನು ಹಲ್ಲೆಲೂಯ ಹಲ್ಲೆಲೂಯ. ಯಾಕಂದ್ರೆ ನಾನು ಇದನ್ನ ಅರ್ಥ ಮಾಡಿಸ್ಬೇಕಂತಾನೆ ನಾನು ಇವತ್ತು ಬ್ರದರಿಗೆ ಹೇಳಿದೆ, ನನಗೆ 10 ನಿಮಿಷ ಜಾಸ್ತಿ ಬೇಕು, ಅವ್ರು ಏನಾರು ಅರ್ಜೆಂಟ್ ಇದೆ ಅವ್ರು ಫಸ್ಟ್ ಬೋಧನೆ ಮಾಡ್ಲಿ ಅಂತ. ಬ್ರದರಿಗೆ ನಾನು ಫಸ್ಟ್ ಹೇಳ್ಬಿಟ್ಟೆ ನನಗೆ 10 ನಿಮಿಷ ಜಾಸ್ತಿ ಬೇಕು. ಯಾಕಂದ್ರೆ ಇವತ್ತು ದೇವರ ವಾಕ್ಯ ನಿಮ್ಮಲ್ಲಿ ಇಂದು ಮಾತನಾಡಿಸಬೇಕೆಂಬುದಾಗೆ ನನ್ನ ಉದ್ದೇಶ. ತಪ್ಪ ಸರಿನಾ? ಹಲ್ಲೆಲೂಯ ಹಲ್ಲೆಲೂಯ. ದೇವರು ಇಂದು ನಮ್ಮಲ್ಲಿ ಮಾತನಾಡಬೇಕು. ನನ್ನಲ್ಲೇ ಸ್ವಭಾವ ಕಡು ಕೆಂಪಾಗಿದೆ, ನಾನು ದೇವರ ವಾಕ್ಯವನ್ನು ಇಲ್ಲಿ ಬೋಧಿಸುತ್ತೇನೆ, ಆದರೆ ಹೊರಗೋಗಿ ಇನ್ನೊಬ್ಬರ ಬಗ್ಗೆ ಬೇಡದ ಮಾತುಗಳನ್ನು ಆಡುತ್ತೇನೆ. ದೇವರ ಆತ್ಮವನ್ನು ನನಗೆ ದೇವರು ಪರಿಶುದ್ಧಾತ್ಮವನ್ನು ತುಂಬಿದಾಗ ಅಲ್ಲಿ ಏನಾಗುತ್ತೆ? ಸೋರಿ ಹೋಗಲು ಶುರುವಾಗುತ್ತೆ. ಇದಾಗಿದೆ ಇವತ್ತು ದೇವರು ನಮಗೆ ಇದಾಗಿದೆ ಇವತ್ತು ತೋರಿಸಿಕೊಡುವಂತ ವಾಕ್ಯಗಳು ನಾವು ತಿಳಿದುಕೊಳ್ಳಬೇಕು. ಯೋಹಾನನು 8:31. ದೇವರು ಅನೇಕ ಬಾರಿ ನಮ್ಮಲ್ಲಿ ಮಾತನಾಡುತ್ತಾರೆ. ನಾವು ವಾಕ್ಯವನ್ನು ಬಾಯಿ ಬಿಟ್ಟು ಹೇಳಬೇಕು. ನಾವು ಮೌನವಾಗಿ ಕೂತರೆ ಯಾರೋ ಏನೋ ಹೇಳುತ್ತಿದ್ದಾರೆ, ನಾನು ಮೌನವಾಗಿ ಕೇಳಿಸಿಕೊಂಡೆ ಎಂಬುದಾಗಿ ಅಲ್ಲ. ಯೇಸು ಸ್ವಾಮಿ ತಮಗೆ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣಾದರೆ ಅಲ್ಲ. ಯೋಹಾನ 8:31, ಆತನ ಮೇಲೆ ನಂಬಿಕೆ ಇಟ್ಟು ಆ ಯಹೂದ್ಯರಿಗೆ ಯೇಸು, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರಾಗುವಿರಿ. ಯಾವನ್ನು ಬರೆದ ಸ್ವಾರ್ತೆ ಸ್ವಲ್ಪ ಬದಲಾವಣೆ ಇರಲಿ. ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೋಡಿ 31 ಅಷ್ಟೇ ಹೇಳಿ ಬ್ರದರ್, 31 ಅಷ್ಟೇ. 32 ಆಮೇಲೆ ನೋಡಿ, ಇಲ್ಲಿ ಏನು ಯೇಸು ಸ್ವಾಮಿಯ ಮಾತಿಗೆ ನಾವು ಏನ್ ಮಾಡ್ಬೇಕು? ಶರಣಾಗ. ದೇವರ ವಾಕ್ಯ ಎಲ್ಲರೂ ಬಾಯಿ ಬಿಟ್ಟು ಹೇಳ್ಬೇಕು. ಯೇಸು ಸ್ವಾಮಿಯ ಮಾತಿಗೆ ಹೇಳಿ ನಾವು ಶರಣಾದರೆ ಏನಾಗ್ತೀವಿ? ನಾವು ದೇವರ ಶಿಷ್ಯರಾಗುತ್ತೇವೆ. ಹಲ್ಲೆಲೂಯ ಹಲ್ಲೆಲೂಯ. ದೇವರ ಶಿಷ್ಯರು ನಾವು ಆದರೆ, ದೇವರು ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯರು ಇದ್ರು? 12 ಜನ ಇದ್ರು. ಒಬ್ಬ ಸೂಸೈಡ್ ಮಾಡ್ಕೊಂಡ, ಇನ್ನೊಬ್ಬ ಬಂದು ಮತ್ತೆ ಸೇರ್ಕೊಂಡ. ಆದ್ರೆ ಎಲ್ಲರೂ ರಕ್ತ ಸಾಕ್ಷಿಗಳಾದರು. ಒಬ್ರು ಮಾತ್ರ ಕೊನೆಗೆ ಯೋಹಾನನು ಮಾತ್ರ ಅಲ್ವಾ? ಆದ್ರೆ ಎಲ್ಲರೂ ಎಲ್ಲಿದ್ದಾರೀಗ? ಸ್ವರ್ಗಲ್ಲಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಯಾರನ್ನೂ ಭೂಲೋಕಕ್ಕೆ ಮತ್ತೆ ತಿರುಗಿ ಕಳಿಸಿದ್ದು ವಾಕ್ಯದಿಲ್ಲ. ಆದ್ರೆ ಮರಿಯಳನ್ನು ದೇವರು ತಿರುಗಿ ಅನೇಕ ಕಡೆ ಕಳಿಸಿದ್ದಾರೆ. ವೇಳಂಗಣಿ ಮಾತೆ, ಫಾತಿಮಾ ಮಾತೆ, ಅನೇಕ 12-13 ಕಡೆಗಳಲ್ಲಿ ನಾವು ಅದನ್ನು ನೋಡುತ್ತೇವೆ. ಅನೇಕರಿಗೆ ಕೆಲವೊಂದು ಸಾರಿ ಆಶ್ಚರ್ಯ, ನಾವು ಜಪಸರ ಮಾಡುವಾಗ ಮಾತೆ ಮರಿಯಮ್ಮನಿಗೆ ನೀವು ಪ್ರಾರ್ಥಿಸುತ್ತೀರಾ, ನಾನು ನಿಮ್ಮ ದೇವಾಲಯಕ್ಕೆ ಬರುವುದಿಲ್ಲ ಎಂಬುದಾಗಿ ನನಗೊಬ್ರು ಹೇಳಿದ್ರು. ನಾನು ಹೇಳಿದೆ, ಮಾತೆ ಮರಿಯಮ್ಮನಿಗೆ ನಾವು ಪ್ರಾರ್ಥನೆ ಮಾಡುವುದಲ್ಲ, ಆಕೆ ಒಂದಿಗೆ ನಾವು ಪ್ರಾರ್ಥಿಸುವುದು ಎಂಬುದಾಗಿ. ಹಲ್ಲೆಲೂಯ ಹಲ್ಲೆಲೂಯ. ಆಕೆ ನಮಗಾಗಿ ನಾವು ಆಕೆ ಸಂಗಡ ಪ್ರಾರ್ಥಿಸುವುದೇ ಜಪಸರ ಪ್ರಾರ್ಥನೆ ಎಂಬುದಾಗಿ ನಾನು ಹೇಳಿದೆ. ಆತನು ಏನೂ ಮಾತನಾಡಲಿಲ್ಲ, ಸುಮ್ಮನಾಗಿ ಬಿಟ್ಟ. ಅದೇ ನಾನು ಒಂದು ಸರಿ ಕರೆದೆ, ನಾನು ನಿಮ್ಮ ದೇವಾಲಯಕ್ಕೆ ಬರಲ್ಲ, ಯಾಕಂದ್ರೆ ನೀವು ಮಾತೆ ಮರಿಯಮ್ಮನಿಗೆ ಪ್ರಾರ್ಥಿಸಿದ್ರೆ 2-3 ಸಾರಿ ಹೇಳ್ದೆ. ನಾನು ಸುಮ್ಮನೆ ಏನೂ ಮಾತನಾಡಿಲ್ಲ. ಆದರೆ ನಮಗೆ ಅರಿವಾಗಿದೆ, ಆಕೆ ಒಂದಿಗೆ ಸೇರಿ ನಾವು ಪ್ರಭು ಕ್ರಿಸ್ತರನ್ನು ಪ್ರಾರ್ಥಿಸುವುದು ಎಂಬುದಾಗಿ ನಮಗೆ ಗೊತ್ತಿದೆ. ಅನೇಕರಿಗೆ ಗೊತ್ತೇ ಇಲ್ಲ. ಅನೇಕರು ಹೇಳುವಾಗ ನಮ್ಮ ಕ್ರೈಸ್ತರು, ಕೆಥೋಲಿಕ ಕ್ರೈಸ್ತರು ಅದಕ್ಕೆ ಉತ್ತರ ಹೇಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ ಎನ್ನದೇ ಒಂದು ಮೌನ, ಕೆಲವರಲ್ಲಿ ಮೌನ. ಮುಂದೆ ಓದಿ ಬ್ರದರ್ ಅದನ್ನೇ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ನೋಡಿ, ಸತ್ಯವು ನಮಗೆ ಬಿಡುಗಡೆ. ಸತ್ಯ ಯಾವಾಗ ನಾವು ತಿಳಿದುಕೊಳ್ಳುತ್ತೇವೆ ನಮ್ಮ ಜೀವಿತದಲ್ಲಿ, ನಮಗೆ ಅದು ಬಿಡುಗಡೆ ಆಗಿಬಿಡುತ್ತದೆ. ನಮ್ಮಲ್ಲಿ ಏನೇ ರೋಗಗಳಿರಬಹುದು, ಏನೇ ಸಮಸ್ಯೆಗಳಿರಬಹುದು, ನಾವು ಸತ್ಯವನ್ನು ತಿಳಿದುಕೊಂಡಾಗ, ಹೇಳಿ ಬಾಯ್ಬಿಡಿ, ನಾವು ಸತ್ಯವನ್ನು ತಿಳಿದುಕೊಂಡಾಗ ಯೇಸು ಕ್ರಿಸ್ತರು ನಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಇದು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಯಾಕಂದ್ರೆ ನಮಗೆ ಎಫೆಸ 6:17 ಓದಿದೆ. ಯಾಕಂದ್ರೆ ನಮಗೆ ನಾವು ತಿಳ್ಕೊಳ್ಬೇಕಾದ್ರೆ ವಾಕ್ಯ ಸಜೀವ ಉಳ್ಳದಾಗಿದೆ. ಜೀವವುಳ್ಳ ವಾಕ್ಯ ನಮ್ಮೊಳಗೆ ಬರುವಾಗ ಆತನು ಕ್ರಿಸ್ತನು ನಮ್ಮ ಹೃದಯದೊಳಗೆ ವಾಸಿಸಲು ಬರುತ್ತಾನೆ. ಯಾವಾಗ? ಜೀವವುಳ್ಳ ವಾಕ್ಯವನ್ನು ನಾವು ತಿಳಿದುಕೊಂಡಾಗ. ನಮಗೆ ಎಂಥ ಪರಿಸ್ಥಿತಿ ಇರಬಹುದು, ಮಕ್ಕಳಿಲ್ಲದೆ ಇರಬಹುದು, ಅಥವಾ ಮಕ್ಕಳು ನಮ್ಮ ಹತ್ರ ಮಾತನಾಡದೇ ಇರಬಹುದು, ಕ್ರಿಸ್ತನು ನಮ್ಮೊಂದಿಗೆ ಬಂದಾಗ ನಾವು ಶಾಂತ ಸ್ವಭಾವರಾಗುತ್ತೇವೆ. ಆಗ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯಲು ಸಾಧ್ಯವಾಗುತ್ತದೆ ಎಂಬುದಾಗಿ ನಾನು ಇಲ್ಲಿ ಹೇಳಲು ಬಯಸುತ್ತೇನೆ. ಏಕೆಂದರೆ ಇಲ್ಲಿ ಯೇಸುವಿನ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ನಾವು ಬಂದಾಗ, ನೀವು ಯೇಸುವಿನ ದರ್ಶನವನ್ನು ಕಂಡೇ ಹೋಗಬೇಕು, ಇಲ್ಲಿ ನಾವು ಇನ್ನೊಬ್ಬರನ್ನು ನೀವು ಕರೆತರಬೇಕು ಎಂಬುದಾಗಿ ನಾನು ಹೇಳ್ತೇನೆ. ಇಲ್ಲಿ ಇನ್ನೊಂದ್ಸರಿ ಧ್ಯಾನ ನಡೆಯುವಾಗ ಕುರ್ಚಿಗಳೆಲ್ಲ ಫುಲ್ ಆಗ್ಬೇಕು. ಕೆಲವು ದಿನಗಳಲ್ಲಿ ಆಗುತ್ತೆ ಎಂಬುದಾಗಿ ನಾನು ಅನೇಕ ಬಾರಿ ಪ್ರಾರ್ಥಿಸುವಾಗ ನನ್ನ ಮನಸ್ಸಿನಲ್ಲಿ ಎಣಿಸಿದೆ.
ಆದ್ರೆ ಎಲ್ಲ ಇರುವುದು ಯಾರ ಬಳಿ? ಯೇಸು ಸ್ವಾಮಿ ಬಳಿ. ಆ ವಾಕ್ಯವನ್ನು ನಾವು ತಿಳಿದುಕೊಂಡಾಗ ಮಾತ್ರ ಈ ವಾಕ್ಯ ನಮಗೆ ಸರಿಯಾಗಿ ಅರ್ಥವಾಗುತ್ತದೆ ಎಂಬುದಾಗಿ ಅನೇಕರಿಗೆ ತಿಳಿಯಬೇಕು. ಸುಮ್ಮನೆ ಬಂದು ನಾವು ಮೌನವಾಗಿ ಕೂತರೆ ಏನೂ ಪ್ರಯೋಜನವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಫೆಸ 6:17. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ, ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಿರಲಿ. ನೋಡಿ ಏನ್ ಮಾಡ್ಬೇಕಿಲ್ಲಿ? ರಕ್ಷಣೆ ಎಂಬ ಶಿರಸ್ಸನ್ನು ಹೇಳಿ, ಎಂಬ ಶಿರಸ್ಸನ್ನು ಧರಿಸಿಕೊಳ್ಳಿ. ಪವಿತ್ರಾತ್ಮರ ಕೊಡುಗೆ ದೇವರ ವಾಕ್ಯ ನಮಗೆ ಏನಾಗಿದೆ? ಖಡ್ಗ. ದೇವರ ವಾಕ್ಯ ಇಂದು ನಮ್ಮ ಹೃದಯದಲ್ಲಿ ಚುಚ್ಚಬೇಕು. ಆಗ ಮಾತ್ರ ನಾವು ರಕ್ಷಣೆಯನ್ನು ಪಡೆಯಲು ಸಾಧ್ಯ. ನಾವು ಬಂದಿದ್ದೇವೆ ಧ್ಯಾನಕ್ಕಾಗಿ ಕೆಲವರು ಕ್ರೈಸ್ತರು ತುಂಬಾ ಜನ ಇದ್ದೀರಾ ಇಲ್ಲಿ? ಕ್ರೈಸ್ತರಿದ್ದೀರಾ? ಅನೇಕರು ಏನ್ ತಿಳಿದಿದ್ದಾರೆ, ತಪಸ್ಸು ಕಾಲದಲ್ಲಿ ಒಂದು ಧ್ಯಾನ ಸೇರ್ಬೇಕು, ನಂದೆಲ್ಲ ಪ್ರಾಪ್ತಿ ಆಯ್ತು ಅಂತ. ಇವತ್ತು ಕ್ರೈಸ್ತರಲ್ಲಿ ಇರೋ ಮನೋಭಾವ, ಕ್ರೈಸ್ತರ ತಪಸ್ಸು ಕಾಲದಲ್ಲಿ ಧ್ಯಾನ ಸೇರಿದ್ರೆ ಸರಿಯಾಗ್ಬಿಡ್ತಾ? ಇಲ್ಲ. ನಾವು ಬದಲಾವಣೆ ನಮ್ಮ ಜೀವಿತದಲ್ಲಿ ಆಗಿಲ್ಲ ಅಂದ್ರೆ ನಾವು ಯಾವಾಗ ಧ್ಯಾನ ಸೇರಿದರೂ ಸರಿಯಾಗುವ ಸಾಧ್ಯತೆ ಇಲ್ಲ. ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡಬೇಕು, ನಮ್ಮ ಹೃದಯದಲ್ಲಿ ಅದು ಜೀವಿಸಬೇಕು. ಯೆರೆಮೀಯ 2:19. ದೇವರ ವಾಕ್ಯ ನಮಗೆ ಅನೇಕ ಬಾರಿ ತಿಳಿಸುತ್ತದೆ ನೋಡಿ. ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವು, ನಿನಗೆ ನನ್ನ ಭಯವಿಲ್ಲದೆ. ನೋಡಿ ನಿಲ್ಸಿ ಬ್ರದರ್, ಅಲ್ಲಿ ನೋಡಿ, ನಿನ್ನ ಕೆಟ್ಟತನವೇ. ಯಾರ ಕೆಟ್ಟತನ? ನನ್ನ ಕೆಟ್ಟತನ ನನಗೆ ಶಿಕ್ಷಿಸುತ್ತೆ. ಯಾರಿಗೆ? ನನಗೆ. ನನಗಲ್ಲ, ನಿಮ್ದೇ ನಿನಗೆ. ಯಾರಿಗೆ ಹೇಳಿ? ಎಲ್ಲರೂ ಹೇಳಿ, ಹೇಳ್ಬೇಕು, ಬಾಯಿ ಬಿಡ್ಬೇಕಿಲ್ಲಿ. ನಿಮಗೆ ಒಂದು ಸಮಸ್ಯೆ ಬಂದಿದೆ. ಯಾಕೆ ಬಂದಿದೆ? ಅದು ಓದ್ಬೇಕು. ನಿನ್ನ ಕೆಟ್ಟತನವೇ ಯಾರ ಕೆಟ್ಟತನ? ನಿನ್ನ ಕೆಟ್ಟತನ ನನ್ನ ಶಿಕ್ಷದಲ್ಲ. ನನ್ನ ಕೆಟ್ಟತನವೇ ಅವರವರ ಕೆಟ್ಟತನ. ಅವ್ರವ್ರಿಗೆ ಏನಾಗಿದೆ? ದೇವರ ವಾಕ್ಯ ಇದು. ನಾನೇನು ಹೇಳ್ತಾ ಇಲ್ಲ. ಇಲ್ಲಿ ಬೈಬಲ್ ಇದೆಯಾ? ಎಲ್ಲರ ಬೈಬಲ್ ಅಲ್ಲೂ ಇದೆಯಾ? ನಂದು ನಿಮ್ದು ಮಾತ್ರ ಬೈಬಲ್ ಅಲ್ಲಿ ಇಲ್ಲ, ಎಲ್ಲರ ಬೈಬಲ್ ಅಲ್ಲೂ ಇದೆ. ಇದು ದೇವರ ವಾಕ್ಯ ಸಜೀವವಾಗಿ ಈ ರಾತ್ರಿ ನನ್ನ ಮುಖಾಂತರ ಮಾತನಾಡುತ್ತಿದೆ ಎಂಬುದಾದ್ರೆ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅನೇಕರು ವಾಕ್ಯಗಳನ್ನು ಹೇಳುವಾಗ ನಾನು ಅನೇಕರನ್ನು ಗಮನಿಸುತ್ತಿದ್ದೆ, ಮೌನವಾಗಿ ಕೂತಿದ್ದರು. ಏನು ಪ್ರಯೋಜನವಿಲ್ಲ. ವಾಕ್ಯ ಅವ್ರು ಹೇಳ್ತಿದ್ದಾರೆ, ಆದರೆ ಸ್ವರ್ಗ ರಾಜ್ಯಕ್ಕೆ ಅದು ಪ್ರಯೋಜನವಿದೆ. ಆದರೆ ನೀವು ಎಷ್ಟು ಗ್ರಹಿಸಿಕೊಂಡಿದ್ದೀರಿ ಎಂಬುದು ನನಗೆ ತಿಳಿದಿಲ್ಲ. ಅವ್ರು ಯಾರು ಕೆಲಸ ಇಲ್ಲದೆ ಇಲ್ಲಿ ಬಂದು ದೇವರ ವಾಕ್ಯವನ್ನು ಹೇಳುತ್ತಿಲ್ಲ. ದೇವರು ಅವರಿಗೆ ಪವಿತ್ರಾತ್ಮರ ಮುಖಾಂತರ ಪ್ರೇರಿಸಿದ್ದಾರೆ ದೇವರ ವಾಕ್ಯವನ್ನು ಹೇಳಲು. ಅದನ್ನು ನಾವು ಕೇಳಿ ಆ ಸಜೀವ ವಾಕ್ಯವನ್ನು ನಾವು ಸ್ವೀಕರಿಸಿದರೆ ಮಾತ್ರ ನೀವು ಇಲ್ಲಿ ಬಂದಿದ್ದಕ್ಕೆ ಒಂದು ಫಲ ಇದೆ. ಆ ಫಲ ಬೇಕಾದರೆ ನಾವು ಅದನ್ನು ಗ್ರಹಿಸಿಕೊಳ್ಳಲೇಬೇಕಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಯಾಕೆಂದ್ರೆ ಸುಮ್ಮನೆ ಬಂದು ನಾವು ದೇವರ ವಾಕ್ಯವನ್ನು ಸುಮ್ಮನೆ ಹೇಳಿದ್ರು, ನಾನು ಕೇಳಿದ್ರು ಪ್ರಯೋಜನವೇ ಇಲ್ಲ. ನಾಳೆ ಹೋಗಿ ನಾವು ಬೇರೆ ಬೇರೆ ಆಲೋಚನೆಗಳು ಮಾಡಿದ್ರೆ ತೂತು ತೊಟ್ಟಿಯಲ್ಲಿ ಅದು ಸೋತು ಹೋಗುವ ಸ್ಥಿತಿ ಇದೆ. ಮುಂದೆ ಓದಿ ಬ್ರದರ್ ಅದನ್ನೇ. ನಿನ್ನ ಕೆಟ್ಟತನ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು, ನಿನಗೆ ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನಾದ ನನ್ನನ್ನು ತೊರೆದು ಬಿಟ್ಟದು, ನಿನಗೆ ಕೆಟ್ಟದಾಗಿ ಕಹಿಯಾಗಿಯೂ ಪರಿಣಮಿಸುವುದು. ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನು ಚೆನ್ನಾಗಿ ಗ್ರಹಿಸಿ. ಚೆನ್ನಾಗಿ ಗ್ರಹಿಸಿಕೊ. ಕಣ್ಣಾರೆ ನೋಡು, ಇದು ಸರ್ವಶಕ್ತನು ಸ್ವಾಮಿ ಸರ್ವೇಶ್ವರನು ಆದ ನನ್ನ ನುಡಿ. ನೋಡಿ, ಇದು ಯಾರು ಹೇಳಿದ್ದು ಯಾರಿದು? ನಾನೇನಾರ ಬಂದು ಹೇಳಿದ್ನ ಇಲ್ಲಿ ಬರ್ಕೊಂಡು? ನಾನೇನಾರ ಬೈಬಲ್ ಇಲ್ಲಿ ಒಂದು ಪೇಪರಲ್ಲಿ ಬರ್ಕೊಂಡು ಹೇಳಿದ್ನಾ? ಇಲ್ಲ, ದೇವರು ಹೇಳಿದ್ದಾರೆ. ಇದನ್ನು ನಾವು ಈ ವಾಕ್ಯ ಮನಸ್ಸಿನಲ್ಲಿ ತಗೋಬೇಕು, ಹೃದಯಕ್ಕೆ ತಗೋಬೇಕು, ಸ್ವೀಕರಿಸ್ಬೇಕು. ಊಟ ಮಾಡುವ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಈ ವಾಕ್ಯವನ್ನು ಸ್ವೀಕರಿಸಿದ್ದರೆ ಯಾರೋ ಏನೋ ಮಾಡುತ್ತಿದ್ದಾನೆ, ಅವನು ಏನಾರ ಮಾಡ್ಲಿ, ಅವನ ಬಗ್ಗೆ ನಾವು ಕೆಟ್ಟದ್ದನ್ನು ಮಾತಾಡಿದ್ರೆ ಏನಾಗುತ್ತೆ ನಮಗೇನೆ. ಯಾರಿಗೆ ದ್ರೋಹ? ಯೇಸುವನ್ನು ಬರೆದ ಯೇಸುವ 3:5. ನೋಡಿ, ನಮಗೆ ದೇವರ ವಾಕ್ಯ ಕ್ಲೀನಾಗಿ, ನಾನು ಏನು ಹೇಳುವುದಿಲ್ಲ ಬ್ರದರ್. ನೀವು 59 ಯಾಶಾಯ 59:1 ತೆಗಿರಿ ಬ್ರದರ್. ನೀವು 3:5 ನೀವು ಯಾಶಾಯ 59:1. ಇದಲ್ಲದೆ ಯೆಹೋಶುವನು ಜನರಿಗೆ, ಸರ್ವೇಶ್ವರ ನಾಳೆ ನಿಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡಲಿದ್ದಾರೆ, ಆದುದರಿಂದ ನಿಮ್ಮನ್ನೇ ಶುದ್ಧೀಕರಿಸಿಕೊಳ್ಳಿ ಎಂದು ಹೇಳಿದ. ನೋಡಿ, ಎಲ್ಲರೂ ಹೇಳ್ಬೇಕು ವಾಕ್ಯ. ನಿಮ್ಮ ಮಧ್ಯದಲ್ಲಿ ನಾಳೆ ಅದ್ಭುತ ಬೇಕಾ ಬೇಡವಾ? ನಾಳೆ ಅದ್ಭುತ ಯಾರಿಗ್ ಬೇಕು? ಕೈ ಎತ್ತಿ. ಯಾರಿಗ್ ಬೇಕು? ಕೈ ಎತ್ತಬೇಕು. ಕೈ ಎತ್ತಿಲ್ಲ ಅಂದ್ರೆ ಅದ್ಭುತ ಇಲ್ಲ. ಕೈ ಎತ್ತಿಲ್ಲ ಅಂದ್ರೆ ನಾಳೆ ಅದ್ಭುತ ಇಲ್ಲ. ಇವತ್ತು ನಾವು ರೆಡಿ ಆಗ್ತಾ ಇದೀವಿ. ಏನಕ್ಕೆ? ಯೇಸುವಿನ ದರ್ಶನಕ್ಕೆ ನಾವು ಏನಾಗ್ತಿದೀವಿ?
ಅದ್ಭುತ ಬೇಕಾದ್ರೆ ಜೋರಾಗಿ, ಫುಲ್ ಅದ್ಭುತ ಬೇಕಂದ್ರೆ 2 ಕೈ ಎತ್ತಬೇಕು. ನನಗೆ ಸ್ವಲ್ಪ ಸಾಕು ಅಂದ್ರೆ ನಾನು ಅರ್ಧ ಕೈಯೇ ಎತ್ತದು. ಯಾಕಂದ್ರೆ ಇವತ್ತು ದೇವರು ಮಾತಾಡ್ಬೇಕು, ಯಾರು ಮಾತೇ ಇಲ್ಲ. ಓದಿ ಬ್ರದರ್, ಇನ್ನೊಂದ್ಸರಿ ಓದಿ ಬ್ರದರ್ ಅದು. ಇದಲ್ಲದೆ ಹೇಳಿ, ಎಲ್ಲರೂ ಹೇಳಿ. ಇದಲ್ಲದೆ ಯೆಹೋಶುವನು ಜನರಿಗೆ ಸರ್ವೇಶ್ವರ ನಾಳೆ ನಿಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡಲಿದ್ದಾರೆ. ಆದುದರಿಂದ ನಿಮ್ಮನ್ನೇ ಶುದ್ಧೀಕರಿಸಿಕೊಳ್ಳಿ. ನೀವು ಇವತ್ತು ದೇವರ ವಾಕ್ಯದ ಮುಖಾಂತರ ಶುದ್ಧೀಕರಿಸಿಕೊಂಡರೆ ನಾಳೆ ಏನ್ ಮಾಡ್ತಾರೆ ದೇವರು? ಅದ್ಭುತಗಳನ್ನು ಮಾಡಲಿದ್ದಾರೆ. ನಾಳೆ ಯಾವಾಗ? ನಾಳೆ ಬೆಳಕರಿದ್ರೆ ಅದ್ಭುತನೇ. ಯಾರು ಹೇಳಿರೋದು? ನಾನಲ್ಲ ಹೇಳಿದ್ದು, ದೇವರೇ ಹೇಳಿದ್ದಾರೆ. ದೇವರು ಅಂದೇ ಹೇಳಿದ್ದಾರೆ, ನಾಳೆ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಬೇಕಾದರೆ ನೀವು ಇವತ್ತೇನಾಗಬೇಕು? ಶುದ್ಧೀಕರಿಸಿಕೊಳ್ಬೇಕು. ನಾನು ಇವತ್ತು ಶುದ್ಧೀಕರ ಇಲ್ಲ, ಇಲ್ಲೆಲ್ಲ ಕೇಳಿದ್ದೀನಿ, ಅಲ್ಲೋಗಿ ನಾನು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನಿಲ್ಲ, ಅದ್ಭುತ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ, ಹೋಗ್ತಾ ಇರೋದಷ್ಟೇ. ಇದು ದೇವರ ವಾಕ್ಯ. ಮುಂದೆ ಓದಿ ಬರೀ 59:1 ಯಾಶಾಯ. ನಾನು ಹೇಳುವುದನ್ನು ಕೇಳಿ, ಸರ್ವೇಶ್ವರ ಸ್ವಾಮಿಯ ಕೈ ನಿಮ್ಮನ್ನು ರಕ್ಷಿಸಲಾಗದ ಒಂದು ಕೈಯಲ್ಲ, ಅವರ ಕಿವಿ ಕಿವುಡಲ್ಲ. ನೋಡಿ, ನಾಳೆ ಅದ್ಭುತ ಮಾಡ್ತಾರೆ. ದೇವರು ಎಲ್ಲರನ್ನು ಮುಟ್ಟುತ್ತಾರೆ. ದೇವರ ಕೈ ಮೋಟು ಕೈ, ದೇವರ ಕೈ ಉದ್ದನಾ? ಎಲ್ಲಿದ್ದಾರೆ ದೇವರು? ದೇವರು ಎಲ್ಲಿದ್ದಾರೆ? ನನ್ನ ಒಂದು ಪ್ರಶ್ನೆ. ನನ್ನ ಒಳಗಡೆ, ನಮ್ಮ ಹೃದಯದಲ್ಲಿ ದೇವರಿದ್ದಾರೆ. ಪ್ರತಿ ಒಬ್ಬರನ್ನು ದೇವರು ಯಾವಾಗ ಮುಟ್ತಾರೆ? ನಾಳೆ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮನ್ನು ಮುಟ್ತಾರೆ. ನಾಳೆ ದೇವರು ಮುಟ್ಬೇಕಾ ಬೇಡವಾ? ಮುಟ್ಬೇಕಾ? ಯಾರಿಗೆ ಮುಟ್ಬೇಕು? ಯಾರನ್ನ ಮುಟ್ಬೇಕು? ಕೈ ಎತ್ತಿ. ಇಲ್ಲ ದೇವ್ರು ಮುಟ್ಟಲ್ಲ ನಾಳೆ. ಯಾಕಂದ್ರೆ ದೇವ್ರು ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ದೇವರ ವಾಕ್ಯ ಸಜೀವವಾಗಿದೆ. ಅಂದಿನಿಂದಲೂ ದೇವರ ವಾಕ್ಯ ನಡೆಯುತ್ತಲೇ ಬಂದಿದೆ. ದೇವರು ನಾಳೆ ರಾತ್ರಿನೇ ಮಾಡ್ಲಿ ಅಂತ ನಾನು ಹೇಳ್ತೀನಿ. ನಾಳೆ ತನಕ ಬೇಡ, ಈಗಲೇ ಮಾಡ್ಲಿ ದೇವರ ವಾಕ್ಯ. ಮುಂದೆ ಬರ್ತಾರೆ 2. ನಿಮ್ಮ ಅಪರಾಧಗಳೇ ನಿಮ್ಮನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿವೆ. ಅವರು ನಿಮಗೆ ಕಿವಿಗೊಡದಂತೆ ನಿಮ್ಮ ಪಾಪಗಳೇ ಅವರನ್ನು ವಿಮುಖರನ್ನಾಗಿ ಮಾಡಿವೆ. ನೋಡಿ, ಯಾಕೆ ದೇವರು ಅದ್ಭುತ ಮಾಡ್ತಾ ಇಲ್ಲ? ಯಾಕೆ? ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳು. ನಿಮ್ಮ ಅಂತ ಹೇಳ್ಬೇಡಿ, ಅಲ್ಲಿ ನಮ್ಮ ಅಂತ ಹೇಳ್ಬೇಕು ನೀವು. ಹೇಳಿ 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 ಬ್ರದರ್, ಹೇಳ್ಕೊಡಿ ಬ್ರದರ್. ನಮ್ಮ ಅಪರಾಧಗಳೇ ನಮ್ಮ ಜೀವನದಿಂದ ಬೇರ್ಪಡಿಸ್ತಾ. ಯಾರು ಹೇಳಿದ್ದು? ನಾನೇನಾರ ಬರ್ದಿದ್ದೀನಾ? ದೇವರ ವಾಕ್ಯ ಹೇಳಿದೆ. ಮುಂದೆ 3. ಏಕೆಂದರೆ ನಿಮ್ಮ ಕೈಗಳು ರಕ್ತಸಿಕ್ತವಾದವು, ನಿಮ್ಮ ಬೆರಳುಗಳು ಅಕ್ರಮದಿಂದ ಮಲಿನವಾಗಿವೆ, ನಿಮ್ಮ ತುಟಿಗಳು ಸುಳ್ಳು ನುಡಿಯುತ್ತವೆ, ನಿಮ್ಮ ನಾಲಿಗೆ ಕೆಡುಕನ್ನು ಒಣಗುತ್ತದೆ. ನೋಡಿ, ಇಲ್ಲಿ ದೇವರ ವಾಕ್ಯ. ಇದು ನಾನು ಹೇಳಿದೆ ಅವಾಗ, ತೊಟ್ಟಿಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿದೆ? ತೊಟ್ಟಿ ತೂತಾಗಿ ಸೋರ್ತಾ ಇದೆ. ಇಲ್ಲಿ ದೇವರ ವಾಕ್ಯ ಹೇಳಿದೆ ಮುಂದೆ. ಎಲ್ಲಿಂದ ಹೋಗ್ತಾ ಇರೋದು? ನಮ್ಮ ಬಾಯಿಗಳಿಂದ, ನಮ್ಮ ತುಟಿಗಳಿಂದ ಹೋಗುತ್ತಿದೆ ಎಂಬುದಾಗಿ ಅಂದು ಯಾಶಾಯ ಪ್ರವಾದಿ ನಮಗೆ. ಏಕೆಂದರೆ ನಿಮ್ಮ ಕೈಗಳು ರಕ್ತಸಿಕ್ತವಾಗಿದೆ, ನಿಮ್ಮ ಬೆರಳುಗಳು ಏನಾಗಿದೆ? ಮದೀನವಾಗಿದೆ ಎಂಬುದಾಗಿ ದೇವರ ವಾಕ್ಯ ಅಂದೇ ನಮಗೆ ಸ್ಪಷ್ಟವಾಗಿ ನಾವು ಹೇಳಿದೆ. ನಾವು ದೇವರ ವಾಕ್ಯ ಓದಲ್ಲ ಕೆಲವು ಸರಿ. ಸುಮ್ಮನೆ ನಾವೇನೋ ಒಂದು ಬೈಬಲ್ ತೆಗಿತೀವಿ, ಏನೋ ನಮಗೊಂದು ವಾಕ್ಯ ಸಿಕ್ಕಿದೆ, ಓದಿದೀವಿ, ಇಟ್ಟಾಯ್ತು. ನಮಗೆ ಅರ್ಥವಾಗದಿದ್ದಾಗ ಆ ವಾಕ್ಯವನ್ನು ತಿರುಗಿ ಓದ್ತಾನೆ ಇರಬೇಕು ಅನ್ನೋದು ನನ್ನ ಅಭ್ಯಾಸ. ನನಗೆ ಕೆಲವು ಸರಿ ಕೆಲವು ವಾಕ್ಯ ಅರ್ಥ ಆಗಲ್ಲ. ದೇವ್ರು ಯಾಕೆ ಈ ರೀತಿ ಹೇಳ್ದ? ಪ್ರೇಯರ್ ಮಾಡ್ಬೇಕಾದ್ರೆ ಏನೋ ಒಂದು ದರ್ಶನ ಕಂಡಂಗೆ ಆಗುತ್ತೆ ನನಗೆ. ಯಾರೋ ಒಬ್ರಿಗೆ ಪ್ರೇಯರ್ ಮಾಡಿದ್ರೆ ಒಂದು ದರ್ಶನ ಕಂಡಂಗೆ ಆಗುತ್ತೆ. ಏನಿದು ಎಂಬುದಾಗಿ ನನಗೆ ಅರ್ಥನೇ ಆಗಲ್ಲ. ಆದ್ರೆ ನಾನು ಬೈಬಲ್ ತೆಗೆದ್ರೆ ಒಂದು ವಾಕ್ಯ ಸಿಗುತ್ತೆ, ಅದನ್ನ ತಿರುಗಿ ಬೆಳಗ್ಗೆನೂ ಅದೇ, ರಾತ್ರಿನೂ ಅದೇ, ಬೆಳಗ್ಗೆನೂ ಅದೇ, ರಾತ್ರಿನೂ ಅದೇ ಓದೋದು. ಆಗ ದೇವರು ನನಗೆ ಸ್ವರ್ಗದ ರಹಸ್ಯ ಏನ್ ಮಾಡ್ತಾರೆ? ತಿಳಿಯಪಡಿಸ್ತಾರೆ. ಆಗ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23. ಆಗ ಮಾತ್ರ ದೇವರು ನಮ್ಮನ್ನು ತಿಳಿಯಪಡಿಸ್ತಾರೆ. ವಾಕ್ಯ ಓದ್ತಾ ತಿರುಗಿಸಿ ವಾಕ್ಯ ಓದುವಾಗ ದೇವರು ಏನ್ ಮಾಡ್ತಾರೆ? ನಮ್ಮಲ್ಲಿ ಮಾತನಾಡ್ತಾರೆ. ದೇವರು ನಮ್ಮಲ್ಲಿ ಈಗಲೂ ಕೂಡ ಸಜೀವವುಳ್ಳ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಂಡು ಪ್ರಾರ್ಥಿಸುತ್ತಾ ಇರಬೇಕು. ದೇವರ ವಾಕ್ಯ ಓದುತ್ತಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಪಡೆದುಕೊಂಡವರೇ. ಏನಾಗಿದ್ದಾರೆ ಮಾನವರೆಲ್ಲರೂ? ಯಾರು ಪಾಪ ಮಾಡಿಲ್ಲ? ಯಾರು ಪಾಪ ಮಾಡಿಲ್ಲ? ನಾನು ಮಾಡಿದ್ದೀನಿಪ್ಪ. ಯಾರು ಮಾಡಿಲ್ಲ? ಯಾರಾದ್ರೂ ಮಾಡದೇ ಇದ್ದವ್ರು ಇದ್ದಾರಾ? ಮಾಡಿಲ್ಲ ಅಂತ. ಆದ್ರೆ ಪಾಪ ಪ್ರತಿದಿನವೂ ನಮ್ಮಲ್ಲಿ ಪಾಪ ಜೀವಿಸುತ್ತಲೇ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳ. ಮುಂದೆ ಓದಿ. ದೇವರು ಕಳೆದುಕೊಂಡಿದ್ದಾರೆ, ಆದರೆ ದೇವರು
ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂದರ್ಭದಲ್ಲಿ ನೋಡಿ, ದೇವರು ಎಷ್ಟೇ ಪಾಪ ಮಾಡಿದರೂ ತನ್ನ ಒಬ್ಬನೇ ಮಗನ ಮುಖಾಂತರ ಏನ್ ಮಾಡಿದ್ದಾರೆ? ತನ್ನ ಸತ್ಸಂಬಂಧದಲ್ಲಿ ದೇವರು ಆತನ ಸತ್ಸಂಬಂಧದಲ್ಲಿ ನಮ್ಮನ್ನು ಇಟ್ಟುಕೊಂಡಿದ್ದಾರೆ. ನಾವು ಶಿಲುಬೆ ಮೇಲಿರುವ ಯೇಸು ಕ್ರಿಸ್ತನನ್ನು ನೋಡಿದಾಗ ನಮ್ಮ ಎಲ್ಲಾ ಕಾಯಿಲೆಗಳು, ಕಷ್ಟಗಳು ಎಲ್ಲವೂ ಆತನಿಗೆ ಸಮರ್ಪಿಸಬೇಕು. ಈ ಲೋಕದಲ್ಲಿ ನಾವು ಜೀವಿಸಲು ನಮಗೆ ಒಂದು ಸಹಾಯ ಬೇಕು. ಗಾಯವಾದ ಕೈಗಳು ಈಗಲೂ ಯೇಸು ಕ್ರಿಸ್ತನಿಗೆ ಅಂದು ಶಿಲುಬೆಯಲ್ಲಿ ಜಡಿದಾಗ ಗಾಯವಾಗಿದೆ. ಅನೇಕರು ರೋಗ ವಾಸಿ ಆದಾಗ ನನಗೆ ಅನುಭವ ಹೇಳಿದ್ದಾರೆ, ಯೇಸು ಕ್ರಿಸ್ತರ ಗಾಯವಾದ ಕೈಗಳೇ ನಮ್ಮನ್ನು ಮುಟ್ಟಿದೆ ಎಂಬುದಾಗಿ. ಆದ್ರೆ ಈಗಲೂ ಗಾಯ ಇದೆಯಾ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬರ್ತಾ ಇರುತ್ತದೆ. ಆದ್ರೆ ಯೇಸು ಕ್ರಿಸ್ತನ ಗಾಯಗಳಿಂದ, ಬಾಸುಂಡೆಗಳಿಂದನೇ ನಮಗೆ ಗುಣವಾಯಿತು ಎಂಬುದಾಗಿ ಯಾಶಾಯ ಪ್ರವಾದಿ ಅಂದು ಕ್ರಿಸ್ತರು ಬರುವಕ್ಕಿಂತ ಮುಂಚೆಯೇ ನಮಗೆ ಬರೆದಿದ್ದಾರೆ. ಮುಂದೆ ಓದಿ ಬ್ರದರ್, ಇನ್ನು ಅದೇ ವಾಕ್ಯ 23. ಮಾನವರ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪವೆಂದು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ನೋಡಿ, ಇಲ್ಲಿ ಮೇನ್ ತಿಳ್ಕೊಬೇಕಾಗಿದ್ದು ಇಲ್ಲಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ತಮ್ಮನ್ನು ನೋಡಿ, ದೇವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಿಲ್ಲಿ. ನೋಡಿ, ಇಲ್ಲಿ ಅನೇಕರು ಇಲ್ಲಿ ಬಂದು ಹೋಗಿದ್ದಾರೆ. ನಾನು ಒಂದು 12 ವರ್ಷದಿಂದ ಇಲ್ಲಿಗೆ ನಮಗೊಂದು ನೆಂಟಿದೆ ಇಲ್ಲಿ, ಆಯ್ತಾ. ಆದರೂ ಇಲ್ಲಿ ಅನೇಕರು ಹೋಗಿದ್ದಾರೆ. ಯಾರು ಇಲ್ಲಿ ದುಡ್ಡು ಕೊಟ್ಟಿದೀವಿ, ನಮ್ಮ ಹತ್ರ ಬ್ರದರ್ ದುಡ್ಡು ಕೇಳಿದ್ದಾರೆ ಅಂತ ಹೇಳಿಲ್ಲ. ಯಾಕಂದ್ರೆ ಅವರು ಒಂದು ದೇವರ ಮನುಷ್ಯರ ಆತ್ಮವನ್ನು ಸ್ವರ್ಗಕ್ಕೆ ಸೇರಿಸ್ಬೇಕೆಂಬುದಾಗಿ ಅವರ ಗುರಿ. ಆದ್ರೆ ಯಾವತ್ತು ದುಡ್ಡು ಕೇಳಿದ್ರೆ ಇದು ಇವತ್ತು 7 ಆಫ್ಟರ್ ಬಿಲ್ಡಿಂಗ್ ಆಗಿರೋದು. 7 ಆಫ್ಟರ್ ಇಲ್ಲಿ ಧ್ಯಾನಕ್ಕೆ ಬಂದವರೆಲ್ಲ ಒಬ್ಬೊಬ್ಬರಿಗೆ 1,000 ಅಂದಿದ್ರೆ ಏನಾಗೋದು? 7 ಮಾಡಿ ಆ ಮನೆ ಇಲ್ಲಿ ಎಲ್ಲ ಕಡೆ ಧ್ಯಾನಕ್ಕೆ ಬಂದವರೆಲ್ಲ AC ರೂಮಲ್ಲಿ ಮಲಗ್ತಿದ್ರು. ಆಗ ಏನಾಗ್ತಿತ್ತು? ಜನ ತುಂಬಾ ಫುಲ್ ಜನ. ಇಲ್ಲಿ ಉಚಿತವಾಗಿ ದೇವರು ಕೊಡ್ತಾ ಇರುವಂತದ್ದು ಇದು. ಅನೇಕರು ಬಂದು ತಿಳಿದುಕೊಳ್ಳಬೇಕು. ದೇವರು ಅವರಿಗೆ ಮನಸ್ಸಿನಲ್ಲಿ ದೇವರ ಆತ್ಮ ಮಾತನಾಡಿದರೆ ಅನೇಕರು ಕೊಡಬಹುದು, ಕೊಡಬಾರದು ಅಂತಲ್ಲ. ಅವರವರ ಇಚ್ಛೆಗೆ ಅನುಸಾರವಾಗಿ ಯಾರಿಗೂ ಇಲ್ಲಿ ಬಲವಂತ ಮಾಡಿಲ್ಲ. ದೇವರು ಉಚಿತವಾಗಿ ಕೊಟ್ಟಿದ್ದಾರೆ, ಉಚಿತವಾಗಿಯೇ ಕೊಡುವಂಥದ್ದು ಎಂಬುದಾಗಿ ದೇವರು ಎಲ್ಲವನ್ನು ನಡೆಸುವಂತವರಾಗಿದ್ದಾರೆ. ಅದನ್ನು ನಾವು ಮುಂದೆ ಓದಿ ಬ್ರದರ್. ಪೂರ್ವಕಾಲ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸ ಉಳ್ಳವರಿಗೆ ಪಾಪ ಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ತಾವು ನೀತಿ ಸ್ವರೂಪರೆಂದು ತೋರಿಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿದರು. ನೋಡಿ, ಯೇಸು ಕ್ರಿಸ್ತರು ನೀತಿ ಸ್ವರೂಪರೆಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಈ ರೀತಿ ಮಾಡಿದ್ದಾರೆ ಎಂಬುದಾಗಿ. ಈ ರಾತ್ರಿ ಸಮಯದಲ್ಲಿ ನಮಗೆ ಒಂದು ಸಜೀವವುಳ್ಳ ವಾಕ್ಯ ನಮ್ಮಲ್ಲಿ ಮಾತನಾಡುತ್ತಿದೆ ಎಂದರೆ, ಇಂದು ಹೇಳಲು ಮತ್ತು ನೀವು ಕೇಳಲು ಭಾಗ್ಯವಂತರಾಗಿದ್ದೀರಾ ಎಂಬುದಾಗಿ ಯೇಸು ಕ್ರಿಸ್ತನ ಮುಖಾಂತರ ನಾನು ಹೇಳಲು ಬಯಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಗ್ಯವಂತರ ಎಲ್ಲರೂ. ಯಾಕೆ? ಯೇಸು ಸ್ವಾಮಿ ವಾಕ್ಯವನ್ನು ಇಂದು ನಾವು ಏನ್ ಮಾಡ್ತಿದೀವಿ? ಆಲಿಸ್ತಾ. ನಮಗೆ ಏನೇ ಕಷ್ಟ ಬರಲಿ, ನಾವು ಇಂದು ದೇವರು ನಾಳೆ ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುತ್ತಾರಾದ್ರೆ ನಾವು ಇಂದು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಕೇಳಿಕೊಂಡು ಸಿದ್ಧರಿದ್ದರೆ ಮಾತ್ರ ನಾಳೆ ಅದ್ಭುತ ಏನ್ ಮಾಡ್ಬೇಕು ನಾವು? ಇಂದು ಶುದ್ಧರು 6:23 ರೋಮನರು 6:23 ಶುದ್ಧರಿದ್ದರೆ ಮಾತ್ರ ನಾವು ದೇವರೊಂದಿಗೆ ಮಾತನಾಡಲು ಸಾಧ್ಯ. ರೋಮನರು 6:23 ಮರಣವೇ ಪಾಪದ ವೇತನ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ನೋಡಿ, ದೇವರು ನಮಗೆ ಉಚಿತ ವರದಾನ ಏನ್ ಕೊಟ್ಟಿದ್ದಾರೆ? ದೇವರು ನಿತ್ಯ ಜೀವ. ಪಾಪ ಮಾಡಿ ದೇವ್ರು ಏನಾದ? ಸೈತಾನನ್ನು ಪಾಪಕ್ಕೆ ವಿಮೋಚಿಸಿದ ದೇವರು ಏನಾಯ್ತ? ಮನುಷ್ಯ ಸಾವಿಗೀಡಾದ. ಆದ್ರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೇನ್ ಕೊಟ್ಟಿದ್ದಾರೆ? ನಿತ್ಯ ಜೀವನ ಕೊಟ್ಟಿದ್ದಾರೆ. ಅದನ್ನು ನಾವು ಇಂದು ರಾತ್ರಿ, ಅದಕ್ಕಾಗಿ ನಾನು ನನ್ನ ಜೀವಿತದಲ್ಲಿ ಎಷ್ಟೋ ಪಾಪಗಳನ್ನು ಮಾಡಿರಬಹುದು, ನಾನು ಅದನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಅದಕ್ಕೆ ನಮಗೆ ಧರ್ಮಸಭೆ ಪಾಪ ನಿವೇದನೆ ಸಂಸ್ಕಾರವನ್ನು ಕೊಟ್ಟಿದೆ. ಅನೇಕರು ಪಾಪ ನಿವೇದನೆ ಮಾಡಿ ಬರ್ತಾರೆ, ಮತ್ತು ಪಾಪ ಮಾಡ್ತಾರೆ, ಮತ್ತೆ ನಾನು ನಾಳೆ ಪಾಪ ನಿವೇದನೆ ಮಾಡಕ್ ಹೋಗ್ತೀನಿ, ಅಲ್ಲಿಗೆ ನನ್ನ ಪಾಪ. ಆದ್ರೆ ಮನಸ್ಸಿನಲ್ಲಿ ನಾವು ಮಾಡಬಾರದ ಪಾಪಗಳನ್ನು ನಾವು ಮಾಡಬಾರದು ಎಂಬುದಾಗಿ ನಾವು ದೃಢ ನಿರ್ಧಾರವನ್ನು ಕೊಲೊಸ್ಸೆ 1:13-14 ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ನಮ್ಮೊಡನೆ ಸದಾ ಜೀವಿಸುವ ವಾಕ್ಯದಿಂದ ನಮ್ಮೊಡನೆ ಸದಾ ಮಾತನಾಡುತ್ತಾರೆ. ದೇವರು ಅನೇಕರೊಂದಿಗೆ ಮಾತನಾಡುವಾಗ ವಾಕ್ಯವನ್ನು ತೆರೆಯಬೇಕು.
ನಮಗೆ ಅದು ಗ್ರಹಿಸಿಕೊಳ್ಳಬೇಕು. ನಾವು ಓದುತ್ತಲೇ ಇರಬೇಕು. ಯಾಕಂದ್ರೆ ಪ್ರತಿದಿನ ದೇವರ ವಾಕ್ಯ ಓದುತ್ತಾ 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 ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತದೆ. ಅನೇಕ ಬಾರಿ ನಾನು ಸಹ ಕೆಲವು ಬಾರಿ ಸಮಯ ಸಿಗೋಲ್ಲ ಎಂಬುದಾಗಿ ಒಂದು ಕಾರಣ ಇರುತ್ತೆ ನನ್ನಲ್ಲೂ ಕೂಡ. ಆದರೆ ಎಲ್ಲದಕ್ಕೂ ನಮಗೆ ಸಮಯವಿದೆ. ಫ್ರೆಂಡ್ಸ್ ಮಾತಾಡೋಕೆ ಟೈಮ್ ಇದೆ, ಇನ್ನೊಬ್ಬರ ಹತ್ರ ಮಾತಾಡೋಕೆ ಟೈಮ್ ಇದೆ, ಬೈಬಲ್ ಓದೋಕೆ ಮಾತ್ರ ಸಮಯವಿಲ್ಲ. ಕೊಲೆಸೆ ಓದಿ ಬ್ರದರ್. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಈ ಪುತ್ರನಲ್ಲಿ ನಮಗೆ ಪಾಪ ಕ್ಷಮೆ ದೊರಕಿದೆ, ವಿಮೋಚನೆ ಲಭಿಸಿದೆ. ಯಾರ ಮುಖಾಂತರ? ಯೇಸು ಸ್ವಾಮಿ. ದೇವರು ನಮ್ಮನ್ನು ಅಂಧಕಾರಮಯದಲ್ಲಿದ್ದ ನಮ್ಮ ಜೀವಿತ ಎಲ್ಲಿತ್ತು? ಹಲ್ಲೆಲೂಯ, ಹಲ್ಲೆಲೂಯಾ. ಹಲ್ಲೆಲೂಯ. ಅಂಧಕಾರಮಯ ನಮ್ಮ ಜೀವನ ಎಲ್ಲಿ? ಅಂಧಕಾರಮಯ. ಅಂಧಕಾರಮಯ ಅಂದ್ರೆ ಏನು? ಅಂಧಕಾರ, ನಾವು ಅನೇಕ ಬೇಡದರ ವಿಷಯ ಮಾತಾಡೋದು, ನಾವು ಅಂಧಕಾರದಲ್ಲಿ ಜೀವಿಸುವ ಯೇಸು ಕ್ರಿಸ್ತರ ಮುಖಾಂತರ ಎಲ್ಲವನ್ನು ವಿಮೋಚಿಸಿ ಪಾಪ ಕ್ಷಮೆ ಕೊಟ್ಟಂತ ದೇವರು ನಮ್ಮ ಸಂಗಡ ಇಂದಿದ್ದಾರೆ. ಈ ಕ್ಷಣ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಮುಂದೆ ಓದಿ ಬ್ರದರ್. ಕೊಲೆಸೆ 2:3-4. ಇನ್ನೊಬ್ರು ಜ್ಞಾನೋಕ್ತಿ 28:13. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ನೋಡಿ, ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೇನಿದೆ? ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಯಾರೂ ತಮ್ಮ ಕುತರ್ಕಗಳಿಂದ ನಿಮ್ಮನ್ನು ಮೋಸಗೊಳಿಸದಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಯಾಕಂದ್ರೆ ಇದು ವಾಕ್ಯ, ಇದು ನನಗೆ ಎಷ್ಟು ಬಾರಿ ನಾನೇ ಶೋಧಿಸ್ಕೊಂಡಿದ್ದೀನಿ ಈ ವಾಕ್ಯ. ಯಾಕಂದ್ರೆ ನಾನು 8ನೇ ಕ್ಲಾಸ್ ಓದಿರೋದು. ಇಲ್ಲಿ ನಮಗೆ ಎಷ್ಟೋ ಬೈಬಲ್ ಪಂಡಿತರ ಇದ್ದಾರೆ, ಆದರೂ ದೇವರು ನಮಗೆ ಒಂದು ಜ್ಞಾನ ಕೊಟ್ಟಿದ್ದಾರೆ. ಎಲ್ಲಿ? ಈ ವಾಕ್ಯದ ಮುಖಾಂತರ ನಮಗೆ ಜ್ಞಾನ ಕೊಟ್ಟೆ. ಬ್ರದರ್ ಮೊನ್ನೆ ಹೇಳ್ತಾ ಇದ್ರು, ನನಗೇನು ಬರದೇ ಇಲ್ಲ, ಆದ್ರೆ ದೇವರ ವಾಕ್ಯ ಮಾತನಾಡುವಾಗ ನನಗೆ ಪವಿತ್ರ ಆತ್ಮ ಮಾತನಾಡಿಸ ನಂಗೆ ತುಂಬಾ ಖುಷಿ ಆಯ್ತು. ಆ ವಾಕ್ಯ ಅವ್ರು ಹೇಳೋದ್ ಮಾತಿದೆಯಲ್ಲ, ತುಂಬಾ ಸಂತೋಷ. ಯಾಕಂದ್ರೆ ನನಗೂ ಕೂಡ ಬರೆಯಲು ಸರಿ ಬರೋದಿಲ್ಲ. ನಾನು ಬರ್ದಿದ್ದು ನನಗೆ ಓದಕ್ ಬರಲ್ಲ. ಇಲ್ಲಿ ಬರ್ದಿದ್ದು ನಾನು ಓದ್ತೀನಿ ಅಷ್ಟೇ. ನಾನು ಬರ್ದಿದ್ದ ಅಕ್ಷರ ನೋಡಿದ್ರೆ ಯಾರು ಓದಲ್ಲ, ನನಗೆ ಬರಲ್ಲ. ಆದ್ರೆ ದೇವರು ನನಗೇನ್ ಮಾಡಿದ್ದಾರೆ? ಜ್ಞಾನ ಕೊಟ್ಟಿದ್ದಾರೆ. ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತನ್ನು ನಮಗೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತರು? ಯಾಕೆ ಅಂದ್ರೆ ಈ ವಾಕ್ಯವನ್ನು ನಾನು ವಾಕ್ಯದ ಮುಖಾಂತರ ನಿನ್ನಲ್ಲಿ ಮಾತನಾಡಿದ್ದೇನೆ, ನಿನ್ನ ಮುಖಾಂತರ ಅನೇಕರಲ್ಲಿಯೂ ಮಾತನಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರತಿ ಕ್ಷಣ ಎಚ್ಚರಿಸುತ್ತಿದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಜ್ಞಾನೋಕ್ತಿ 28:13. 28:13. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕು. ನೋಡಿ, ಜ್ಞಾನೋಕ್ತಿ ಕ್ಲೀನ್ ಆಗಿ ಹೇಳಿದೆ. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ. ಈ ವಾಕ್ಯದ ಆಧಾರವೇ ಧರ್ಮ ಸಭೆಯಲ್ಲಿ ನಮಗೆ ಪಾಪ ನಿವೇದನೆಯ ಸಂಸ್ಕಾರ ಕೊಟ್ಟಿರುವುದು. ಯಾಕೆಂದ್ರೆ ಪಾಪ ಏನ್ ಮಾಡ್ಬೇಕು? ನಾವು ಯಾರ ಮುಂದೆ ಒಪ್ಕೋಬೇಕು? ಪಾಪ ನಿವೇದನೆಗೆ ಗುರುಗಳು ಆ ಗೂಡಿನಲ್ಲಿ ಕೂತಾರೆ. ನಾವು ಅವರನ್ನು ಯಾರಾಗಿ ನೋಡ್ಬೇಕು? ದೇವರನ್ನಾಗಿ ನಾವು ನೋಡಬೇಕು. ನಾವು ಕಣ್ಣು ಮುಚ್ಚಿ ಏನ್ ಮಾಡ್ಬೇಕು? ದೇವರೇ ಅಲ್ಲಿ ಕುಳಿತಿದ್ದಾರೆ ಎಂದು ಒಪ್ಪಿಕೊಳ್ಳುವುದು ಅಷ್ಟೇ ನಮ್ಮ ಕೆಲಸ. ಮಿಕ್ಕಿದ ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ದೇವರು ನೋಡಿಕೊಳ್ಳುತ್ತೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದು. ಯೇಸು ಕ್ರಿಸ್ತನಲ್ಲಿ ನಾವು ಅಷ್ಟೇ. ನಾವು ದೇವರು ಯಾರಿಗೆ ಹೇಳೋದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋದು? ಮಾರ್ಕನು ಬರೆದ ಸಂದೇಶ 2ನೇ ಅಧ್ಯಾಯ 1ನೇ ವಾಕ್ಯ. ದೇವರು ಯಾವ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ ನಮಗೆ. ಮಾರ್ಕ 2:1. ಕೆಲವು ದಿನಗಳ ಕಳೆದ ಬಳಿಕ ಯೇಸು ಸ್ವಾಮಿ ಮತ್ತೊಮ್ಮೆ ಕಪೆರ್ನೌಮಿಗೆ ಬಂದರು. ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹಬ್ಬಿತು. ಜನರು ಗುಂಪಾಗಿ ಅಲ್ಲಿಗೆ ಬಂದರು. ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ, ಹೊರಗಡೆಯೂ ಸ್ಥಳ ಸಾಲದೆ ಹೋಯಿತು. ಯೇಸು ಅಲ್ಲಿ ಸೇರಿದ್ದ ಜನ ಸ್ತಂಭಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದರು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4ರಿಂದ ಓರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ನೋಡಿ, ಜನಸಂದಣಿ ನಿಮಿತ್ತ ಅಲ್ಲಿ ಯಾರು ಬಂದ್ರು? ಪಾರ್ಶ್ವರೋಗಿ. ಏನದ ಅವನು? ಪಾರ್ಶ್ವರೋಗ. ತುಂಬಾ ಜನ. ಯಾಕೆ? ಯೇಸು ಏನ್ ಬೋಧಿಸ್ತಾ ಇದ್ರು? ದೇವರ ವಾಕ್ಯನೇ ಹೇಳ್ತಿದ್ದವರು. ವಾಕ್ಯನೇ ಹೇಳ್ತಾ ಇದ್ದು. ವಾಕ್ಯ ಕೇಳಕ್ಕೆ ಜನಸಂದಣಿ ಜನ ತುಂಬಾ ಎಲ್ಲಿ ಬರ್ತಾ ಇದ್ರು? ಆ ಅದ್ಭುತ ನಾಳೆ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಮಾಡಲಿ ಎಂಬುದಾಗಿ ನಾವು ರಾತ್ರಿ ಸಿದ್ಧತೆ ಆಗಬೇಕು. ಎಲ್ಲ ತಯಾರಿದ್ದೇವಾ?
ತಯಾರಿದ್ದೇವಾ? ಯಾರು ಸೌಂಡೇ ಬರ್ತಾ ಇಲ್ಲ. ದೇವರು ನಾಳೆ ಅದ್ಭುತ ಮಾಡಲು ಎಲ್ಲರೂ ತಯಾರಿದ್ದೇವಾ? ನಾವು ಅದನ್ನು ಏಕೆಂದರೆ ನಮಗೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವೇ ಗ್ರಹಿಸಿಕೊಳ್ಳಲು ಅಸಾಧ್ಯವಾದಂತ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೀತಲೇ ಇರುತ್ತವೆ. ದೇವರ ವಾಕ್ಯ ಹೇಳುತ್ತಿರುವಾಗ ಅನೇಕರಿಗೆ ಮನಸ್ಸಿನಲ್ಲಿ ಬೇರೆ ಚಿಂತೆ. ದೇವರ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ನಾವು ಸ್ವೀಕರಿಸಿಕೊಂಡು ನಾಳೆಗೆ ನಾವು ಸಿದ್ಧರಾದರೆ ನಾವು ಇಲ್ಲಿ ಬಂದಿರುವ ಈ ಧ್ಯಾನಕೂಟದಲ್ಲಿ ಯೇಸುವನ್ನು ಕಾಣಲು ಸಾಧ್ಯವಿದೆ. ಯೇಸುವಿನ ನಾನು ಈ ಧ್ಯಾನಕೂಟಕ್ಕೆ ಇದೇ ಫಸ್ಟ್ ಬಂದಿದ್ದು. ಅನೇಕ ಬಾರಿ ಬ್ರದರ್ ನನ್ನ ಕರೆದಿದ್ರು, ನಾನು ಬಂದೆ, ಎರಡು ಸರಿ ಬಂದೆ, ಯಾರನ್ನ ಬಿಟ್ಟೆ ಹೋದೆ. ಆದ್ರೆ ನನಗೆ ಇಲ್ಲಿ ಇರಾಕೆ ಏನೋ ಗೊತ್ತಿಲ್ಲ, ಸಮಯ ಇಲ್ವೋ ಏನೋ ಇದೇ ಫಸ್ಟ್ ಬಂದಿ. ನನಗೆ ಗೊತ್ತಿಲ್ಲ ಇದು ಯೇಸುವಿನ ದರ್ಶನದ ಶೀರ್ಷಿಕೆ ಅಡಿಯಲ್ಲಿ ನನಗೆ ಗೊತ್ತೇ ಇಲ್ಲ. ನಾವು ಇಲ್ಲಿ ಹೇಳಿದಾಗಲೇ ಗೊತ್ತು. ಅವಾಗಲೇ ನಾನು ಇದ್ರ ಬಗ್ಗೆ ನಾನು ಯಾವ್ದ್ರ ಬಗ್ಗೆ ಮಾತಾಡಬೇಕು, ನಾವು ಓದ್ತಿರ್ಬೇಕು, ನಮ್ಗೆ ಗೊತ್ತೇ ಇಲ್ಲ. ಆದರೆ ಪವಿತ್ರಾತ್ಮರು ನಮ್ಮನ್ನು ಅವರ ಮುಖಾಂತರವೇ ಮಾತನಾಡಿಸುತ್ತಾ ಬಂದರು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಎಷ್ಟೋ ಜನಕ್ಕೆ ದೇವರ ವಾಕ್ಯ ಹೇಳುತ್ತಿದ್ದಾರೆ, ಆದರೆ ನಾವು ಯಾವ ರೀತಿ ಗ್ರಹಿಸಿಕೊಳ್ಳುವುದು ಎಂಬುದಾಗಿ ಗೊತ್ತಿಲ್ಲ. ಆದರೆ ದೇವರು ಇಂದು ಅವರ ಹೃದಯವನ್ನು ಏನ್ ಮಾಡಿದ್ದಾರೆ? ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಇಲ್ಲಿ ಇಳಿದು ಬಂದಿದ್ದಾರೆ. ಯಾರು? ಯೇಸು ಕ್ರಿಸ್ತರ ಆತ್ಮ ಎಲ್ಲರನ್ನು ಮುಟ್ಟಲಿ ಎಂಬುದಾಗಿ ನನ್ನದೊಂದು ಪ್ರಾರ್ಥನೆ. ಯಾಕಂದ್ರೆ ಎಲ್ಲರೂ ಈ ಜ್ಞಾನದ ಅನುಭವವನ್ನು ಪಡೆದುಕೊಂಡು ಎಲ್ಲರೂ ಯಾರಿಗೆಲ್ಲ ಹೇಳಬೇಕು? ಅನೇಕರಿಗೆ ಹೇಳಬೇಕು, ಫುಲ್ ಆಗ್ಬೇಕು. ಇಲ್ಲಿ ನಂದೊಂದು ಕನಸಿದೆ, ಫುಲ್ ಜನ ಬರಬೇಕು ಅಂತ. ಯಾಕೆ? ದೇವರ ವಾಕ್ಯವನ್ನು ಕೇಳಬೇಕು, ಅನೇಕರು ಸ್ವರ್ಗದೆಡೆಗೆ ನಡಿಬೇಕು ಎಂಬುದಾಗಿ ದೇವರು ಅನೇಕ ಬಾರಿ ನಮಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಮುಂದೆ ಓದಿ ಬ್ರದರ್, ಮುಂದೆ. ಆದುದರಿಂದ ಅವರು ಯೇಸುವಿದ್ದ ಮನೆಯ ಮೇಲ್ಚಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆ ಸಮೇತ ಕೆಳಗಿಳಿಸಿದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲಿ ಕುಳಿತಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಇವನೇಗೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೋಷಣೆ. ದೇವರೊಬ್ಬರ ಹೊರತು ಪಾಪಗಳನ್ನು ಕ್ಷಮಿಸಲು ಬೇರೆ ಯಾರಿಂದ ಸಾಧ್ಯ ಎಂಬುದು ತಮ್ಮ ಮನಸ್ಸಿನಲ್ಲಿ ಆಲೋಚಿಸಿಕೊಳ್ಳುತ್ತಿದ್ದರು. ನೋಡಿ, ಅವರು ಆ ರೀತಿ ಆಲೋಚನೆ ಮಾಡ್ತಿದ್ರು. ಅನೇಕರಿಗೆ ನಮ್ಮಲ್ಲಿಯೂ ಕೂಡ ಇವರು ಏಕೆ ಈ ವಾಕ್ಯಗಳನ್ನು ಇಂದು ತೆರೆದು ನಮ್ಮ ಮುಂದೆ ಇಟ್ಟಿದ್ದಾರೆ ಎಂಬುದಾಗಿ ಆಲೋಚನೆಗಳಿರಬಹುದು. ಅಂದು ಪಾರ್ಶ್ವವಾಯು ರೋಗಿ ಯೇಸು ಕ್ರಿಸ್ತನ ಅವರ ನಂಬಿಕೆ ನೋಡಿ, ಆ ನಂಬಿಕೆ ನಮ್ಮಲ್ಲಿದ್ದು ಇಂದು ರಾತ್ರಿ ಆ ನಂಬಿಕೆಗೆ ನಾವು ಪಾತ್ರರಾಗಬೇಕು. ಯಾವ ನಂಬಿಕೆಗೆ? ಯೇಸು ಸ್ವಾಮಿ ಅಲ್ಲಿ ಜನಸಂದಣಿ ಇದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು? ಮೇಲಿನಿಂದ ಚಾವಣಿ ತೆಗೆದು, ಅವಾಗೆಲ್ಲ ಹಂಚಿನ ಮನೆನ ಹುಲ್ಲಿನ ಮನೆ ಇತ್ತು. ಅವಾಗ ಚಾವಣಿ ತೆಗೆದು ಯೇಸು ಪಾರ್ಶ್ವವಾಯು ರೋಗಿನ ಅಲ್ಲಿ ಇಳಿಸಿದಾಗ ಏನಾಗ್ತು? ನಾವು ಅದಕ್ಕೆ ತಯಾರಿದ್ದೇವಾ? ಈ ದಿನ ರಾತ್ರಿ ನಾವು ತಯಾರಾಗಿದ್ದೇವಾ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಕೊನೆಯದಾಗಿ ಒಂದು ವಾಕ್ಯ ಓದೋಣ. ಕೀರ್ತನೆ 32:1. ಯಾರ ಪಾಪ ಪರಿಹಾರ ಆಗಿದೆಯೋ, ಯಾರ ದ್ರೋಹ ವಿಮೋಚನೆ ಆಗಿದೆಯೋ ಅವರೇ ಧನ್ಯರು. ಎಲ್ಲರೂ ಹೇಳಿ, ಎಲ್ಲರೂ ಹೇಳಬೇಕು. ಯಾರ ಪಾಪ ಅಲ್ಲ, ನನ್ನ ಪಾಪ ಅಂತ ಹೇಳಿ. ನನ್ನ ಪಾಪ ಪರಿಹಾರವಾಗಿದ್ರೆ ನಾವೇ ಈ ರಾತ್ರಿ ಧನ್ಯರಾಗಿ ನಾವೇನ್ ಮಾಡ್ಬೇಕು? ಬೆಳಗ್ಗೆಗೆ ಯೇಸು ಕ್ರಿಸ್ತನು ಬರುವಾಗ ನಾವು ಸಿದ್ಧರಾಗಬೇಕು. ನಾವು ಮುಂದೆ ಹೋಗ್ಬೇಕು, ಯಾವತ್ತು ಹಿಂದೆ ಹೋಗ್ಬಾರ್ದು. ದೇವರು ನಮಗೆ ಯಾವಾಗಲೂ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಎಲ್ಲಿಗೆ? ಸ್ವರ್ಗದೆಡೆಗೆ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಿ ಎಲ್ಲ ಹೃದಯದಲ್ಲಿ ಮಾತನಾಡಲಿ ಎಂಬುದಾಗಿ ಹೇಳಲು ನಾನು ಬಯಸುತ್ತೇನೆ. ಸರ್, ಕೊನೆಯದಾಗಿ ಮುಂದೆ ಹೋಗುವೇನು ಹಾಡು ಹೇಳ್ಬೋದಾ? ಎಲ್ಲರೂ ನಿಂತ್ಕೊಳ್ಳಿ, ಒಂದು ನಿಮಿಷ ಎಲ್ಲ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರು, ಈ ರಾತ್ರಿಯಲ್ಲಿ ಸ್ವಾಮಿ ಕರ್ತನೆ, ಇನ್ನೊಂದು ಆವರ್ತಿ ವಾಕ್ಯವನ್ನು ನನಗೆ ಹೇಳಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವು ಅನೇಕರ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಲ್ಲಿ ಹಿಬ್ಬಾಯಿಯ ಕತ್ತಿಯ ರೂಪದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಕರ್ತನೆ, ಈ ಸಮಯದಲ್ಲಿ ಒಬ್ಬೊಬ್ಬರ ಮನಸ್ಸನ್ನು ಮಾತನಾಡು. ನಾಳೆ ಈ ಜನರ ಮಧ್ಯದಲ್ಲಿ ಭಯಂಕರ ಅದ್ಭುತವನ್ನು ಮಾಡು ಎಂಬುದಾಗಿ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಂಡಾಡುತ್ತೇನೆ ತಂದೆಯೇ. ಆಮೇನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗು
ಹೋಗುವೆನು ಆ ಗುರಿ ಮುಟ್ಟುವ ತನಕ. ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಎಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು